ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ. ಯೆಹೋವನೇ, ನಿನ್ನ ರಕ್ಷಣೆಯ ಬಯಕೆಯಿಂದಲೇ ನನ್ನ ಮನವು ಬಲಗೊಂಡಿತು. ನಾನು ನಿನ್ನ ವಾಕ್ಯದಲ್ಲೇ ನಿರೀಕ್ಷೆಯುಳ್ಳವನಾಗಿದ್ದೇನೆ. ನಿನ್ನ ನುಡಿಯನ್ನು ನೆರವೇರಿಸಿ ಯಾವಾಗ ನನ್ನನ್ನು ಸಂತೈಸುವಿ ಎಂಬುದಕ್ಕೋಸ್ಕರವೇ ನನ್ನ ದೃಷ್ಟಿ ಮಂದವಾಯಿತು. ಹೊಗೆಯಲ್ಲಿ ನೇತು ಹಾಕಿರುವ ಬುದ್ದಲಿಯಂತಿದ್ದೇನೆ, ಆದರೂ ನಿನ್ನ ನಿಬಂಧನೆಗಳನ್ನು ಮರೆಯಲಿಲ್ಲ. ನಿನ್ನ ಸೇವಕನ ದಿವಸಗಳು ಬಹು ಸ್ವಲ್ಪವಲ್ಲ. ನನ್ನನ್ನು ಬಾಧಿಸುವವರಿಗೆ ಶಿಕ್ಷೆ ವಿಧಿಸುವುದು ಯಾವಾಗ? ನಿನ್ನ ಧರ್ಮಶಾಸ್ತ್ರವನ್ನು ಅನುಸರಿಸಿದ ಗರ್ವಿಷ್ಠರು ನಿನಗಾಗಿ ಗುಂಡಿಗಳನ್ನು ಅಗೆದಿದ್ದಾರೆ. ನಿನ್ನ ಆಜ್ಞೆಗಳೆಲ್ಲ ಸ್ಥಿರವಾಗಿವೆ. ಅವರು ಮೋಸದಿಂದ ಹಿಂಸಿಸುತ್ತಾರೆ. ನನಗೆ ಸಹಾಯ ಮಾಡು. ನನ್ನನ್ನು ಭೂಮಿಯಿಂದ ತೆಗೆದು ಬಿಟ್ಟಿದ್ದರು, ಆದರೆ ನಾನು ನಿನ್ನ ನಿಯಮಗಳನ್ನು ಬಿಡಲೇ ಇಲ್ಲ. ನಿನ್ನ ಕೃಪೆಗನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು. ಆಗ ನೀನು ಉಸಿರಿದ ಕಟ್ಟಳೆಯನ್ನು ಕೈಕೊಳ್ಳುವೆನು. ಆಮೇನ್. ಹಾಲೆಲುಯಾ. ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವನಿರುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವನಿರುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಾಲೆಲೂಯಾ ಹಾಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಾಲೆಲೂಯಾ ಹಾಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ನೀತಿಯ ಹಸ್ತದಿ ಸಹಿಸಿ ನಡೆಸುವ ಕರ್ತನೆ ನನ್ನ ಬಲವು. ಹೆದರೆನು ಎಂದಿಗೂ, ಕರ್ತನೆ ನನ್ನ ಬಲವು. ಹೆದರೆನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವನಿರುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವನಿರುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಾಲೆಲೂಯಾ 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 ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಾಲೆಲೂಯಾ ಹಾಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ನೀತಿಯ ಹಸ್ತದಿ ಸಹಿಸಿ ನಡೆಸುವ, ನೀತಿಯ ಹಸ್ತದಿ ಸಹಿಸಿ ನಡೆಸುವ ಕರ್ತನೆ. ಕರ್ತನೆ ನನ್ನ ಬಲವು, ಹೆದರೆನು ಎಂದಿಗೂ. ಕರ್ತನೆ ನನ್ನ ಬಲವು, ಹೆದರೆನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವನಿರುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವನಿರುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಯೇಸುವೇ ನಿಮಗೆ ಆರಾಧನೆ, ಓ ಯೇಸುವೇ ನಿಮಗೆ ವಂದನೆ. ಓ ಯೇಸುವೇ ನಿಮಗೆ ಆರಾಧನೆ. ಹಾಗೆ
ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೇ. ನಿನ್ನ ಹಾಗೆ ದೇವರು ಭುವಿಯಲ್ಲೆಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ ನನ್ನ ಯೇಸುವೇ. ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೇ. ನಿಮಗೆ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೇ. ನಿಮಗೆ ಆರಾಧನೆ. ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ. ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮನಿಂದ ನನ್ನ ತುಂಬಿಸು ನೀ. ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೇ. ನಿಮಗೆ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೇ. ನಿಮಗೆ ಆರಾಧನೆ. ಮಾರ್ಗದಲ್ಲಿ ನಾನೆಂದು ನಡೆಯಲು ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾ ದೃಢವಾಗಲು ಕ್ರಿಸ್ತ ನನ್ನ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೇ. ನಿಮಗೆ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೇ. ನಿಮಗೆ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೇ. ನಿಮಗೆ ಆರಾಧನೆ. ಯೇಸುವೇ, ಏಳು ದೀಪಸ್ತಂಭ ನಡುವೆ ಸಂಚರಿಸುವಾತನೇ. ಸ್ತೋತ್ರ ಸಿಂಹಾಸನದೊಡನೆ ಮಹಿಮೆಯಲ್ಲಿರುವಾತನೇ. ಏಳು ದೀಪಸ್ತಂಭ ನಡುವೆ ಸಂಚರಿಸುವಾತನೇ. ಸ್ತೋತ್ರ ಸಿಂಹಾಸನದೊಡನೆ ಮಹಿಮೆಯಲ್ಲಿರುವಾತನೇ. ಆದಿಯೂ ಅಂತ್ಯವೂ ನೀವಾ
ಸ್ತುತಿಗಳಿಗೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯರೇ. ಹಾಲೆಲೂಯಾ, 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 ಹಾಲೆಲೂಯಾ. ತುತ್ತೂರಿಯ ಶಬ್ದದೊಡನೆ ಮೇಘಗಳೊಂದಿಗೆ ಅತಿ ಪ್ರಭಾವದೊಡನೆ ಬೇಗನೆ ಬರುವಾತನೇ. ತುತ್ತೂರಿಯ ಶಬ್ದದೊಡನೆ ಮೇಘಗಳೊಂದಿಗೆ ಅತಿ ಪ್ರಭಾವದೊಡನೆ ಬೇಗನೆ ಬರುವಾತನೇ. ರಾಜವು ಬಲ ಮಹಿಮೆಯು ನಿನ್ನವು ಯೇಸುವೇ. ಸ್ತೋತ್ರಕ್ಕೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯರೇ. ರಾಜವು ಬಲ ಮಹಿಮೆಯು ನಿನ್ನವು ಯೇಸುವೇ. ಸ್ತೋತ್ರಕ್ಕೆ ಘನಮಾನಕ್ಕೆ ನೀ ಮಾತ್ರ ಯೋಗ್ಯರೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ,
ಸ್ತೋತ್ರದಿ ಹಾಡುವೆನ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು ನನ್ಮನೆಯಸ್ಥರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು ನನ್ಮನೆಯಸ್ಥರದು. ಆಶ್ವಾಸವಾದೆ ನೀ ವಾರದ ಇರುಳಲ್ಲಿ ಬೆಳಗಾಗಿ ಬಂದೆ ನೀ. ಭಯದ ಸಮಯದಲ್ಲಿ ಆಶ್ವಾಸವಾದೆ ನೀ ವಾರದ ಇರುಳಲ್ಲಿ ಬೆಳಕಾಗಿ ಬಂದೆ ನೀ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ನೆನೆಸಲು ನನ್ಮನೆಯಸ್ಥರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ. ನೀ ನನ್ನ ಪ್ರೀತಿಸಲು ಆಮೆನ್. ಸ್ತೋತ್ರ ಯೇಸುವೆ. ಹಾಲೆಲೂಯ. ಇವತ್ತು ಪಾಸ್ಟರ್ ಅವರು ಸುಮಾರು ಅರ್ಧ ಗಂಟೆಯಷ್ಟು ಒಂದು ವಿಷಯದ ಬಗ್ಗೆ ಮಾತನಾಡುತ್ತಿದ್ದರು. ದೇವರ ಆತ್ಮ ಅವರೊಳಗೆ ಒಂದು ವಿಷಯವನ್ನು ಬಲವಾಗಿ ಒತ್ತಿ ಹೇಳುತ್ತಿತ್ತು. ಸಭೆ ಈಗ ಮತ್ತೊಂದು ಋತುವಿನೊಳಗೆ ಪ್ರವೇಶಿಸುತ್ತದೆ. ದೇವರ ಸಾರ್ವಭೌಮ ಚಲನೆಯ ಮತ್ತೊಂದು ಋತು. ಆಮೆನ್. ಹಾಲೆಲೂಯ. ಈ ತಿಂಗಳಿಂದ ಸಭೆಯು ದೇವರ ಸಾರ್ವಭೌಮ ಚಲನೆಯ ಒಂದು ಹೊಸ ಋತುವಿನೊಳಗೆ ಪ್ರವೇಶಿಸಲಿದೆ. ಹಾಲೆಲೂಯ. ಆಮೆನ್. ಈ ಸಮಯದಲ್ಲಿ ಸಭೆಯು ಅನಿರೀಕ್ಷಿತ ಸಂಗತಿಗಳನ್ನು ಕಾಣಲಿದೆ. ನೀವು ಊಹಿಸಲು ಸಾಧ್ಯವಾಗದ ವಿಷಯಗಳು, ನೀವು ಪ್ರಾರ್ಥಿಸದ ವಿಷಯಗಳು, ನೀವು ಯೋಚಿಸದ ವಿಷಯಗಳು, ನೀವು ಬಯಸಿದರು ಹಾಗೂ ನೀವು ಕಲ್ಪಿಸದ ಹೇಗೆ ನೆರವೇರುತ್ತದೆ ಎಂದು ತಿಳಿಯದ ಸಂಗತಿಗಳು ಸಂಭವಿಸಲಿವೆ. ಆಮೆನ್. ಹೌದು, ಇಂತಹ ಅನಿರೀಕ್ಷಿತ ಅದ್ಭುತಗಳು ಮತ್ತು ಆಶೀರ್ವಾದಗಳು ಬರಲಿವೆ. ಆಮೆನ್. ಹಾಲೆಲೂಯ. ಹೌದು, ಮುಂದಿನ 6 ತಿಂಗಳು ದೇವರ ಸಾಧಾರಣ ಚಲನೆಯ ಅಸಾಧಾರಣ ಚಲನೆಯ ಸಮಯವಾಗಲಿದೆ. ದೇವರ ಸಾರ್ವಭೌಮ ಕಾರ್ಯದ ಸಮಯವಾಗಲಿದೆ. ಜೀವನಗಳು ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ಸ್ಪರ್ಶಿಸಲ್ಪಡುವವು. ಆಮೆನ್. ನೀವು ನಿರೀಕ್ಷಿಸದ ಸಂಗತಿಗಳು ನಡೆಯಲಿವೆ. ನೀವು ಕನಸು ಕಾಣದ ವಿಷಯಗಳು, ನೀವು ಯೋಚಿಸದ ವಿಷಯಗಳು, ನೀವು ಪ್ರಾರ್ಥಿಸದ ವಿಷಯಗಳು ನೆರವೇರುವವು. ಹಾಲೆಲೂಯ. ಆಮೆನ್.
ದೇವರನ್ನು ನಿಮ್ಮ ಬುದ್ಧಿಶಕ್ತಿಯಿಂದ ಸೀಮಿತಗೊಳಿಸಬೇಡಿ. ಆಮೇನ್. ದೇವರ ಚಲನೆಯನ್ನು ನಿಮ್ಮ ತಿಳುವಳಿಕೆ ಅಥವಾ ಬುದ್ಧಿವಂತಿಕೆಯಿಂದ ಮಿತಿಗೊಳಿಸಬೇಡಿ. ಹಾಲೆಲೂಯ. ಆಮೇನ್. ಯೇಸುವೇ ಸ್ತೋತ್ರ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ ಲೂಕನ ಸುವಾರ್ತೆ ಅಧ್ಯಾಯ 14 ವಾಕ್ಯ 16ರಿಂದ 24. ಒಬ್ಬನೊಬ್ಬ ಮನುಷ್ಯನು ದೊಡ್ಡ ಅಡಿಗೆ ಮಾಡಿಸಿ ಅನೇಕರಿಗೆ ಊಟಕ್ಕೆ ಹೇಳಿಸಿದನು. ಆಮೇಲೆ ಊಟದ ಹೊತ್ತಿಗೆ ಅವನು ಊಟಕ್ಕೆ ಹೇಳಿಸಿಕೊಂಡವರ ಬಳಿಗೆ, ಈಗ ಸಿದ್ಧವಾಗಿದೆ, ಬರಬೇಕು ಎಂದು ಕರೆಯುವುದಕ್ಕೆ ತನ್ನ ಆಳನ್ನು ಕಳುಹಿಸಿದನು. ಆದರೆ ಅವರೆಲ್ಲರೂ ಕ್ಷಮಿಸಬೇಕೆಂದು ಒಂದೇ ಮನಸ್ಸಿನಿಂದ ಹೇಳುವುದಕ್ಕೆ ತೊಡಗಿದರು. ಮೊದಲನೆಯವನು ಆ ಆಳನ್ನು ನೋಡಿ, ಹೊಲವನ್ನು ಕ್ರಯಕ್ಕೆ ತಗೊಂಡಿದ್ದೇನೆ, ಅದನ್ನು ಹೋಗಿ ನೋಡುವುದಕ್ಕೆ ನನಗೆ ಅಗತ್ಯವಿದೆ, ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡೆನೆಂಬುದಾಗಿ ಹೇಳು ಅಂದನು. ಮತ್ತೊಬ್ಬನು, ನಾನು 5 ಜೋಡಿ ಎತ್ತುಗಳನ್ನು ತಗೊಂಡಿದ್ದೇನೆ, ಅವುಗಳನ್ನು ಪರೀಕ್ಷಿಸುವುದಕ್ಕೆ ಹೋಗುತ್ತೇನೆ, ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡೆನೆಂಬುದಾಗಿ ಹೇಳು ಅಂದನು. ಇನ್ನೊಬ್ಬನು, ನಾನು ಮದುವೆ ಮಾಡಿಕೊಂಡಿದ್ದೇನೆ, ಆದ್ದರಿಂದ ನಾನು ಆಗುವುದಿಲ್ಲ ಅಂದನು. ಆ ಆಳು ಬಂದು ತನ್ನ ಯಜಮಾನನಿಗೆ ಈ ಸಂಗತಿಗಳನ್ನು ತಿಳಿಸಲು ಮನೆಯ ಯಜಮಾನನು ಸಿಟ್ಟುಗೊಂಡು ಆಳಿಗೆ, ನೀನು ತಟ್ಟನೆ ಈ ಊರಿನ ಬೀದಿ ಬೀದಿಗೂ ಸಂದು ಸಂದಿಗೂ ಹೋಗಿ ಬಡವರು, ಊನವಾದವರು, ಕುರುಡರು, ಕುಂಟರು ಇಂಥವರನ್ನು ಇಲ್ಲಿಗೆ ಕರಕೊಂಡು ಬಾ ಎಂದು ಹೇಳಿದನು. ಬಳಿಕ ಆ ಆಳು, ಅಯ್ಯ, ನೀನು ಅಪ್ಪಣೆ ಕೊಟ್ಟಂತೆ ಮಾಡಿದ್ದಾಯಿತು, ಆದರೂ ಇನ್ನೂ ಸ್ಥಳವಿದೆ ಅಂದನು. ಆಗ ಆ ಯಜಮಾನನು ತನ್ನ ಆಳಿಗೆ ಹೇಳಿದ್ದು, ನೀನು ಹಾದಿಗಳಿಗೂ ಬೇಲಿಗಳ ಬಳಿಗೂ ಹೋಗಿ ಅಲ್ಲಿ ಸಿಕ್ಕಿದವರನ್ನು ಬಲವಂತ ಮಾಡಿ ಒಳಕ್ಕೆ ಕರಕೊಂಡು ಬಾ, ನನ್ನ ಮನೆ ತುಂಬಲಿ. ಆದರೆ ಊಟಕ್ಕೆ ಹೇಳಿಸಿಕೊಂಡವರಲ್ಲಿ ಒಬ್ಬನಾದರೂ ನಾನು ಮಾಡಿಸಿದ ಅಡಿಗೆಯ ಸವಿಯನ್ನು ನೋಡಬಾರದು ಎಂದು ನಿಮಗೆ ಹೇಳುತ್ತೇನೆ ಅಂದನು. ಆಮೇನ್. ಇಲ್ಲಿ ದೇವರ ವಾಕ್ಯವು ಒಂದು ಮಹಾ ಔತಣದ ಕುರಿತು ಮಾತನಾಡುತ್ತದೆ. ಹೌದು, ಒಬ್ಬ ಮಹಾನ್ ವ್ಯಕ್ತಿ ಒಂದು ದೊಡ್ಡ ಔತಣವನ್ನು ಸಿದ್ಧಪಡಿಸಿದ್ದನು. ಈ ಔತಣವು ಪ್ರಕಟಣೆಯ ಪುಸ್ತಕ ಅಧ್ಯಾಯ 19 ವಾಕ್ಯ 9ರಲ್ಲಿ ಹೇಳಿರುವ ಕುರಿಮರಿಯ ವಿವಾಹದ ಭೋಜನವನ್ನು ಸೂಚಿಸುತ್ತದೆ. ಇದಲ್ಲದೆ ಅವನು ನನ್ನ ಸಂಗಡ ಮಾತಾಡುತ್ತಾ, ಯಜ್ಞದ ಕುರಿಯಾದಾತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿ, ಈ ಮಾತುಗಳು ದೇವರ ಸತ್ಯವಚನಗಳಾಗಿವೆ ಅಂದನು. ಆಮೆನ್. ಹಾಲೆಲೂಯ. ಕುರಿಮರಿಯ ವಿವಾಹದ ಭೋಜನಕ್ಕೆ ಕರೆಯಲ್ಪಟ್ಟವರು ಧನ್ಯರು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ವಿವಾಹದ ಭೋಜನಕ್ಕೋಸ್ಕರ ಎಲ್ಲವೂ ಸಿದ್ಧವಾಗಿತ್ತು. ಆತಿಥೇಯನು ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದನು. ಆಹ್ವಾನಿಸಲ್ಪಟ್ಟವರು ಕೇವಲ ಬಂದರೆ ಸಾಕಿತ್ತು. ದೇವರ ವಾಕ್ಯವೇ ಆ ಆಹ್ವಾನ ಪತ್ರಿಕೆ. ಬೈಬಲೇ ಆ ಆಹ್ವಾನ ಪತ್ರಿಕೆ ಆಗಿತ್ತು. ಕುರಿಮರಿಯ ವಿವಾಹದ ಭೋಜನ. ಆಮೆನ್. ಹಾಲೆಲೂಯ. ದೇವರ ವಾಕ್ಯವು ಹೇಳುತ್ತದೆ, ಕುರಿಮರಿಯ ವಿವಾಹದ ಭೋಜನಕ್ಕೆ ಕರೆಯಲ್ಪಟ್ಟವರು ಧನ್ಯರು. ಔತಣ ತಯಾರಿಸಿದ ಯಜಮಾನನ ಸೇವಕರು ಎಲ್ಲ ಕಡೆಗೆ ಹೋಗಿ ಆಹ್ವಾನಿಸಲ್ಪಟ್ಟವರಿಗೆ ಹೇಳಬೇಕಾಗಿತ್ತು, ಎಲ್ಲವೂ ಸಿದ್ಧವಾಗಿದೆ, ಬನ್ನಿರಿ. ಆಮೆನ್. ಆದರೆ ಅವರೆಲ್ಲರೂ ಕ್ಷಮಿಸಬೇಕೆಂದು ಒಂದೇ ಮನಸ್ಸಿನಿಂದ ಹೇಳುವುದಕ್ಕೆ ತೊಡಗಿದರು. ಮೊದಲನೆಯವನು ಆ ಆಳನ್ನು ನೋಡಿ, ಹೊಲವನ್ನು ಕ್ರಯಕ್ಕೆ ತಗೊಂಡಿದ್ದೇನೆ, ಅದನ್ನು ಹೋಗಿ ನೋಡುವುದಕ್ಕೆ ನನಗೆ ಅಗತ್ಯವಿದೆ, ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡೆನೆಂಬುದಾಗಿ ಹೇಳು ಅಂದನು.
ಮತ್ತೊಬ್ಬನು, ನಾನು 5 ಜೋಡಿ ಎತ್ತುಗಳನ್ನು ತಗೊಂಡಿದ್ದೇನೆ, ಅವುಗಳನ್ನು ಪರೀಕ್ಷಿಸುವುದಕ್ಕೆ ಹೋಗುತ್ತೇನೆ, ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡೆನೆಂಬುದಾಗಿ ಹೇಳುವಂದನು. ಇನ್ನೊಬ್ಬನು, ನಾನು ಮದುವೆ ಮಾಡಿಕೊಂಡಿದ್ದೇನೆ, ಆದ್ದರಿಂದ ನಾನು ಬರುವುದಕ್ಕಾಗುವುದಿಲ್ಲ ಅಂದನು. ಆಮೆನ್. ಹಾಲೆಲೂಯ. ಹೌದು, ಅವರು ಹೇಳಿದ ಯಾವುದೇ ನೆಪವು ಮೂಲತಃ ಕೆಟ್ಟದಲ್ಲ. ಅವರು ಹೇಳಿದ ಪ್ರತಿಯೊಂದು ನೆಪವು ನ್ಯಾಯಸಮ್ಮತವಾದದ್ದು. ಹೌದು, ಒಬ್ಬನು ಹೊಲವನ್ನು ಖರೀದಿಸಿದ್ದನು, ಅದನ್ನು ನೋಡಿಕೊಳ್ಳಬೇಕಿತ್ತು. ಇನ್ನೊಬ್ಬನು ಎತ್ತುಗಳನ್ನು ಖರೀದಿಸಿದ್ದನು, ಅವುಗಳನ್ನು ಪರೀಕ್ಷಿಸಬೇಕಿತ್ತು. ಮತ್ತೊಬ್ಬನು ವಿವಾಹವಾಗಿದ್ದನು, ಅವನು ಕುಟುಂಬದೊಂದಿಗೆ ಸಮಯ ಕಳೆಯಬೇಕಿತ್ತು. ವ್ಯಾಪಾರ, ವೃತ್ತಿ, ಸಂಪತ್ತು, ಆಸ್ತಿ, ಕುಟುಂಬ ಸಂಬಂಧಗಳು ಇವೆಲ್ಲವೂ ಸಮ್ಮತವಾದವು. ಆದರೆ ಅವು ದೇವರ ಉದ್ದೇಶಕ್ಕೆ ಅಡ್ಡಿಯಾಗುವಾಗ ಸಮಸ್ಯೆ ಆರಂಭವಾಗುತ್ತದೆ ಮತ್ತು ನಿಮ್ಮ ನಿರ್ದಿಷ್ಟ ಗುರಿಯನ್ನು ತಪ್ಪಿಸುತ್ತದೆ. ರಕ್ಷಣೆಯು ದೇವರ ಮುಂದಾಳತ್ವವಾಗಿದೆ. ಅದಕ್ಕಾಗಿ ಬೇಕಾದ ಎಲ್ಲವನ್ನೂ ಆತನೇ ಮಾಡಿದ್ದಾನೆ. ನೀವು ಮತ್ತು ನಾನು ಮಾಡಬೇಕಾದದ್ದು ಒಂದೇ, ನಾವು ಪ್ರತಿಕ್ರಿಯಿಸಬೇಕು. ದೇವರ ಆತ್ಮದೊಂದಿಗೆ ಹೊಂದಾಣಿಕೆ ಆಗಬೇಕು. ಆತ್ಮನು ಹೇಳುವುದಕ್ಕೆ ಸ್ಪಂದಿಸಬೇಕು. ಆಮೆನ್. ಸರಿಯಲ್ಲವೇ? ನಾನು ಮತ್ತು ನೀವು ಅದನ್ನು ಪಡೆದುಕೊಳ್ಳಬೇಕು. ನಾವು ಪ್ರತಿಕ್ರಿಯಿಸಬೇಕು. ಸರಿಯಾದ ಸಮಯವು ಬಂದಾಗ ನಾವು ಆ ಆಹ್ವಾನವನ್ನು ಸ್ವೀಕರಿಸಬೇಕು. ಆಮೆನ್. ಆದರೆ ದೇವರ ವಾಕ್ಯವು ಹೇಳುತ್ತದೆ, ಅವರು ಸಿದ್ಧರಿರಲಿಲ್ಲ ಅಥವಾ ಅವರು ಬರಲು ಇಚ್ಛಿಸಲಿಲ್ಲ. ಅವರು ಬರಲು ನಿರಾಕರಿಸಿದರು. ಅವರಿಗೆ ಕರೆಯು ಸಿಕ್ಕಿತ್ತು ಮತ್ತು ಅವರಿಗೆ ತಿಳಿದಿತ್ತು, ಆದರೂ ಸಹ ಅವರು ಅದನ್ನು ತಿರಸ್ಕರಿಸಿದರು. ಸರಿಯಲ್ಲವೇ? ಹೌದು. ಆದುದರಿಂದ ಅನೇಕ ಬಾರಿ ನಮ್ಮ ನಂಬಿಕೆಯ ಜೀವನಕ್ಕೆ ಅತಿ ದೊಡ್ಡ ಅಡ್ಡಿಯಾಗುವುದು ದೇವರ ವಿರುದ್ಧದ ಹಗೆತನವಲ್ಲ, ಆದರೆ ನಮ್ಮ ಜೀವನದ ಗೊಂದಲಗಳು. ನಮ್ಮ ಜೀವನದ ನಂಬಿಕೆಯ ಪ್ರಯಾಣಕ್ಕೆ ದೊಡ್ಡ ಶತ್ರು ದೇವರ ವಿರುದ್ಧದ ದ್ವೇಷವಲ್ಲ, ಆದರೆ ನಮ್ಮ ಜೀವನದ ಚಲನವಲನಗಳೇ ಆಗಿವೆ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಗೊಂದಲಗಳು. ಹೌದು, ನಿಮ್ಮ ನಂಬಿಕೆಯ ಜೀವನಕ್ಕೆ ಅಡ್ಡಿಯಾಗುವುದು ದೇವರ ವಿರುದ್ಧದ ಹಗೆತನವಲ್ಲ ಅಥವಾ ದೇವರ ವಿರುದ್ಧದ ಕಾರ್ಯಗಳಲ್ಲ, ಆದರೆ ನಿಮ್ಮ ಜೀವನದ ಗೊಂದಲಗಳು. ಆಮೆನ್. ಈ ಜನರು ತಮ್ಮದೇ ಆದ ನ್ಯಾಯಸಮ್ಮತವಾದ ನೆಪಗಳನ್ನು ಹೊಂದಿದ್ದರು. ದೇವರ ಕರೆಗೆ ಪ್ರತಿಕ್ರಿಯಿಸದೆ ಇರುವುದು ಅಥವಾ ಸ್ಪಂದಿಸದೇ ಇರುವುದು. ಹಾಗಾದರೆ ನಿಮ್ಮ ಜೀವನದಲ್ಲಿಯೂ ನನ್ನ ಜೀವನದಲ್ಲಿಯೂ ದೇವರ ಕರೆಗೆ ಪ್ರತಿಕ್ರಿಯಿಸದಂತೆ ತಡೆಯುತ್ತಿರುವ ನೆವನಗಳು ಯಾವುವು? ನಮ್ಮ ದೇವರಿಗೆ ಸಂಪೂರ್ಣವಾಗಿ ಪ್ರತಿಕ್ರಿಯಿಸದಂತೆ ಮಾಡುವುದೇ ಆ ನೆಪಗಳು. ಹೌದು, ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯನ ಹೃದಯವು ಎಲ್ಲಕ್ಕಿಂತಲೂ ಮೋಸಕರವಾದದು, ಅದು ತನ್ನನ್ನೇ ಮೋಸಗೊಳಿಸುತ್ತದೆ. ಸರಿಯಲ್ಲವೇ? ಆಮೆನ್. ನಮ್ಮ ಹೃದಯವೇ ಸೃಷ್ಟಿಸಿದ ನೆಪಗಳು ನಮ್ಮನ್ನು ನಾವೇ ನಂಬುವಂತೆ ಮಾಡುತ್ತವೆ. ಅದರ ಪರಿಣಾಮವಾಗಿ ದೇವರ ಉದ್ದೇಶದೊಂದಿಗೆ ಸಂಪೂರ್ಣವಾಗಿ ಹೊಂದಾಣಿಕೆಯಾಗುವುದಿಲ್ಲ. ಆಮೆನ್. ಇಂದು ನಿಮ್ಮ ಹೃದಯವು ಯಾವ ನೆಪಗಳನ್ನು ಸೃಷ್ಟಿಸಿದೆ? ಅದು ಅನೇಕ ಸಲ ನಾವು ಪ್ರಾರ್ಥನೆಗೆ
ಆರಾಧನೆಗೆ ಸಹವಾಸಕ್ಕೆ ಬರಲು ನೆಪಗಳನ್ನು ಸೃಷ್ಟಿಸುತ್ತೇವೆ ಮತ್ತು ಎಲ್ಲ ನೆಪಗಳು ನಮಗೆ ನ್ಯಾಯಸಮ್ಮತವಾಗಿ ಕಾಣುತ್ತವೆ. ಆದರೆ ಆಹ್ವಾನಿಸಿದ ಯಜಮಾನನ ದೃಷ್ಟಿಯಲ್ಲಿ ಅವು ನ್ಯಾಯಸಮ್ಮತವಲ್ಲ. ನಮಗೆ ಅವುಗಳು ಎಷ್ಟು ನ್ಯಾಯಸಮ್ಮತವಾಗಿ ಕಂಡರೂ ಸಹ ಅವುಗಳು ನಮಗೆ ಸರಿಯಾಗಿಯೇ ಕಾಣುತ್ತವೆ ಮತ್ತು ನಾವು ಅವುಗಳನ್ನು ನಂಬುತ್ತೇವೆ. ಆಮೆನ್. ಆ ಆಳು ಬಂದು ತನ್ನ ಯಜಮಾನನಿಗೆ ಈ ಸಂಗತಿಗಳನ್ನು ತಿಳಿಸಲು ಮನೆಯ ಯಜಮಾನನು ಸಿಟ್ಟುಗೊಂಡು ಆಳಿಗೆ, ನೀನು ತಟ್ಟನೆ ಈ ಊರಿನ ಬೀದಿ ಬೀದಿಗೂ ಸಂದು ಸಂದಿಗೂ ಹೋಗಿ ಬಡವರು, ಊನವಾದವರು, ಕುರುಡರು, ಕುಂಟರು ಇಂಥವರನ್ನು ಇಲ್ಲಿಗೆ ಕರೆಕೊಂಡು ಬಾ ಎಂದು ಹೇಳಿದನು. ಆಮೆನ್. ಹಾಲೆಲೂಯ್ಯ. ಸಮಾಜವು ಕಡೆಗಣಿಸಿದವರನ್ನು ದೇವರು ಆಹ್ವಾನಿಸುತ್ತಾನೆ. ಸಾಮಾನ್ಯವಾಗಿ ಸಮಾಜವು ಕುಂಟರನ್ನು, ಕುರುಡರನ್ನು, ಅಂಗವಿಕಲರನ್ನು ಸ್ವೀಕರಿಸಲು ಇಷ್ಟಪಡುವುದಿಲ್ಲ. ಆದರೆ ಈ ಯಜಮಾನನು ಅವರ ಹಿಂದೆ ಹೋಗಲು ಸಿದ್ಧನಾಗಿದ್ದಾನೆ. ಆಮೆನ್. ಆದುದರಿಂದ ನಿಮ್ಮ ಸ್ಥಿತಿ ಆತನಿಗೆ ಮುಖ್ಯವಲ್ಲ ಮತ್ತು ನಿಮ್ಮ ಸಮಸ್ಯೆಗಳು ಮಹಾ ಔತಣಕ್ಕೆ ಬರುವುದಕ್ಕೆ ಆತನಿಗೆ ನೆಪವಾಗುವುದಿಲ್ಲ. ನಿಮ್ಮ ಸ್ಥಿತಿ, ನಿಮ್ಮ ದೈಹಿಕ ಸ್ಥಿತಿ, ನೀವು ಕುರುಡರಾಗಿರಿ, ಕುಂಟರಾಗಿರಿ, ದೈಹಿಕವಾಗಿ ದುರ್ಬಲರಾಗಿರಿ, ಅದು ಆತನಿಗೆ ಮುಖ್ಯವಲ್ಲ. ಆದರೂ ನೀವು ಒಂದು ಕಾಲಿನಿಂದ ಎಳೆದಾಡಿಕೊಂಡು ಔತಣಕ್ಕೆ ಬಂದರೂ ಆತನಿಗೆ ಪರವಾಗಿಲ್ಲ. ಕತ್ತಲಿನಲ್ಲಿ ದಾರಿ ಹುಡುಕಲು ಕಷ್ಟವಾಗುತ್ತಿದೆಯೇ? ದೃಷ್ಟಿ ಕಡಿಮೆಯೇ? ಆದರೂ ಆತನ ಔತಣಕ್ಕೆ ಕುರುಡರಿಗೂ ಆಹ್ವಾನವಿದೆ. ಆಮೆನ್. ನೀವು ಅಂಗವಿಕಲರಾಗಿದ್ದೀರಾ? ದೈಹಿಕ, ಭಾವನಾತ್ಮಕ ಅಥವಾ ಬೇರೆ ಯಾವ ಹೋರಾಟದಲ್ಲಿದ್ದರೂ ದೇವರ ವಾಕ್ಯವು ಹೇಳುತ್ತದೆ, ನಿಮಗಾಗಿ ಅಲ್ಲಿ ಇನ್ನೂ ಸ್ಥಳವಿದೆ. ಆಮೆನ್. ಹೌದು, ಅಲ್ಲಿ ಸಾಕಷ್ಟು ಮತ್ತು ಇನ್ನೂ ಬೇಕಾದಷ್ಟು ಕೋಣೆಗಳಿವೆ, ಜಾಗವಿದೆ. ಹಾಲೆಲೂಯ. ಆಮೆನ್. ಆದರೆ ನೀವು ಮಾಡಬೇಕಾದದ್ದು ಒಂದೇ, ಆತನ ಕರೆಗೆ ಪ್ರತಿಕ್ರಿಯಿಸುವುದು. ಹಾಲೆಲೂಯ. ನಿಮ್ಮ ಯುದ್ಧಗಳು, ಹೋರಾಟಗಳು, ನೋವುಗಳು, ಭೂತಕಾಲ ಇವುಗಳಲ್ಲಿ ಯಾವುದೇ ಯಜಮಾನನಿಗೆ ಅಡ್ಡಿಯಾಗುವುದಿಲ್ಲ. ಆತನು ಕುರುಡರನ್ನು, ಕುಂಟರನ್ನು, ಅಂಗವಿಕಲರನ್ನು ಸ್ವತಂತ್ರವಾಗಿ ಆಹ್ವಾನಿಸುತ್ತಾನೆ. ದೇವರ ವಾಕ್ಯವು ಹೇಳುತ್ತದೆ, ಆತನು ಕೋಪಗೊಂಡಿದ್ದು ಒಂದು ವಿಷಯಕ್ಕೆ ಮಾತ್ರ, ಅದು ಜನರ ನೆಪಗಳು. ಆತನು ಜನರ ಪರಿಸ್ಥಿತಿಗೆ ಕೋಪಗೊಂಡಿಲ್ಲ, ಅವರ ಸಮಸ್ಯೆಗಳಿಗೆ ಕೋಪಗೊಂಡಿಲ್ಲ, ಅವರ ಪರಿಸ್ಥಿತಿಗಳಿಗೆ ಕೋಪಗೊಂಡಿಲ್ಲ. ಆದರೆ ಒಂದು ವಿಷಯಕ್ಕೆ ಮಾತ್ರ ಅವನು ಬಹಳ ಕೋಪಗೊಂಡನು, ಅದು ಜನರ ನೆಪಗಳು. ಆಮೆನ್. ಹಾಲೆಲೂಯ. ಆದರೆ ದೇವರ ವಾಕ್ಯವು ಹೇಳುತ್ತದೆ, ಆತನು ಜನರು ಹೇಳುವ ನೆಪಗಳ ಮೇಲೆ ಬಹಳವಾಗಿ ಕೋಪಗೊಂಡನೆಂದು. ಆಮೆನ್. ನಿಮಗೆ ಅರ್ಥವಾಯಿತಲ್ಲವೇ? ಹಾಲೆಲೂಯ. ಆದುದರಿಂದ ಯಜಮಾನನ ಪ್ರತಿಯೊಂದು ಆಹ್ವಾನಕ್ಕೂ ತಕ್ಷಣದ ಪ್ರತಿಕ್ರಿಯೆ ಅಗತ್ಯ. ಯಾಕೆಂದರೆ ಆತನ ಬಯಕೆ ಏನೆಂದರೆ ಆತನ ಔತಣದ ಮೇಜು ತುಂಬಿರಬೇಕು, ಆತನ ಮನೆ ತುಂಬಿರಬೇಕು. ಹಾಲೆಲೂಯ. ಆತನು ಬೇಕಾದಷ್ಟು ಮತ್ತು ಅಗತ್ಯವಿದ್ದಷ್ಟು ಜಾಗವನ್ನು ಸಿದ್ಧ ಮಾಡಿಟ್ಟಿದ್ದನು. ಆತನು ಹೇಳಿದನು, ಇನ್ನೂ ಸ್ಥಳವಿದೆ, ಹೋಗಿ ಇನ್ನಷ್ಟು ಜನರನ್ನು ಆಹ್ವಾನಿಸಿರಿ.
ಮಾರುಕಟ್ಟೆಗಳಿಗೆ ಹೋಗಿರಿ, ಹೆದ್ದಾರಿಗಳಿಗೆ ಹೋಗಿರಿ. ಯಾರು ಸಿಕ್ಕರೂ ಕರೆತನ್ನಿರಿ. ಅವರ ಪರಿಸ್ಥಿತಿ ಮುಖ್ಯವಲ್ಲ, ಅವರ ಸಮಸ್ಯೆಗಳು ಮುಖ್ಯವಲ್ಲ, ಅವರ ಸ್ಥಿತಿ ಮುಖ್ಯವಲ್ಲ. ಆದರೆ ಮುಖ್ಯವಾದ ವಿಷಯವೆಂದರೆ ಅವರ ಸಿದ್ಧತೆ, ಪ್ರತಿಕ್ರಿಯಿಸಲು ಸಿದ್ಧತೆ, ಸ್ಪಂದಿಸಲು ಸಿದ್ಧತೆ, ಚಲಿಸಲು ಸಿದ್ಧತೆ, ಆಹ್ವಾನದ ಮೇಲೆ ಕ್ರಮ ಕೈಗೊಳ್ಳಲು ಸಿದ್ಧತೆ. ಹಾಲೆಲೂಯ, ಆಮೆನ್. ನಿಮ್ಮ ಆದ್ಯತೆಗಳು, ಇಷ್ಟಗಳು, ಅನಿಷ್ಟಗಳು, ಮನೋಭಾವಗಳು, ದೃಷ್ಟಿಕೋನಗಳು ಇವೆಲ್ಲವುಗಳು ಯಜಮಾನನು ನಿಮ್ಮ ಜೀವನಕ್ಕೆ ನಿಗದಿಪಡಿಸಿರುವ ಉದ್ದೇಶವನ್ನು ತಪ್ಪಿಸಬಹುದು. ಸರಿಯಲ್ಲವೇ? ಆಮೆನ್. ನಿಮ್ಮ ನಿರ್ದಿಷ್ಟ ಗುರಿಯನ್ನು ತಪ್ಪಿಸಬಹುದು. ಮೂಲ ಆಹ್ವಾನಿತರಾದವರು ಔತಣಕ್ಕೆ ಬರಲು ಆಯ್ಕೆ ಮಾಡಲಿಲ್ಲ. ಆದುದರಿಂದಲೇ ದೇವರ ವಾಕ್ಯವು ಹೇಳುತ್ತದೆ, ಅನೇಕರು ಕರೆಯಲ್ಪಟ್ಟರು, ಆದರೆ ಕೆಲವರು ಮಾತ್ರ ಆರಿಸಲ್ಪಟ್ಟವರು. ಹಾಲೆಲೂಯ. ಇದೊಂದು ಭಯಾನಕವಾದ ಸಂಗತಿ. ಮೂಲ ಆಹ್ವಾನಿತರಾದವರಲ್ಲಿ ಒಬ್ಬರೂ ಆ ಔತಣದೊಳಗೆ ಪ್ರವೇಶಿಸಲಿಲ್ಲ. ಆಮೆನ್. ಈ ಔತಣವು ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ದೇವರ ರಾಜ್ಯದಲ್ಲಿ ಎಲ್ಲವೂ ಕೃಪೆಯಿಂದ ಮಾತ್ರ ದೊರೆಯುತ್ತದೆ. ಆಮೆನ್. ನಾವು ಮಾಡಬೇಕಾದದ್ದು ಈಗಾಗಲೇ ಸಿದ್ಧವಾಗಿರುವುದನ್ನು ಸ್ವೀಕರಿಸಿ ಪ್ರತಿಕ್ರಿಯಿಸುವುದು. ಹಾಲೆಲೂಯ, ಆಮೆನ್. ಲೂಕನ ಸುವಾರ್ತೆ ಅಧ್ಯಾಯ 14 ವಾಕ್ಯ 18 ಮತ್ತೊಮ್ಮೆ ಓದುವ. ಆದರೆ ಅವರೆಲ್ಲರೂ ಶ್ರಮಿಸಬೇಕೆಂದು ಒಂದೇ ಮನಸ್ಸಿನಿಂದ ಹೇಳುವುದಕ್ಕೆ ತೊಡಗಿದರು. ಆಮೆನ್. ಹೌದು, ಅವರೆಲ್ಲರೂ ಒಂದೇ ಮನಸ್ಸಿನಿಂದ ನೆಪಗಳನ್ನು ಹೇಳತೊಡಗಿದರು. ಹೌದು, ನೆಪಗಳನ್ನು ಹೇಳುವ ವಿಷಯದಲ್ಲಿ ಅವರು ಒಂದೇ ಮನಸ್ಸಿನವರಾಗಿದ್ದರು. ಸರಿಯಲ್ಲವೇ? ಆಮೆನ್. ಜನರು ಅನೇಕ ಬಾರಿ ನೆಪಗಳನ್ನು ಹೇಳುವ ವಿಷಯದಲ್ಲಿ ಸುಲಭವಾಗಿ ಒಂದಾಗುತ್ತಾರೆ. ಪೇತ್ರನು ನಾನು ಮೀನು ಹಿಡಿಯಲು ಹೋಗೋಣ ಎಂದಾಗ ಎಲ್ಲರೂ ಸಿದ್ಧರಾಗಿದ್ದರು. ಸರಿಯಲ್ಲವೇ? ಹಿಂದಕ್ಕೆ ಜಾರುವ ವಿಷಯದಲ್ಲಿ ಜನರು ಬೇಗ ಒಂದಾಗುತ್ತಾರೆ. ಹೌದು, ಒಬ್ಬನು ಆರಂಭಿಸಿದರೆ ಉಳಿದವರು ಬಹುಬೇಗನೆ ಸೇರಿಕೊಳ್ಳುತ್ತಾರೆ. ಪೇತ್ರನು ಮೀನು ಹಿಡಿಯಲು ಹೋಗೋಣ ಎಂದಾಗ ಉಳಿದ 10 ಮಂದಿಯೂ ಕೂಡಲೇ ಸಿದ್ಧರಾದರು. ನಾವೆಲ್ಲರೂ ನೆವನಗಳನ್ನು ಹೇಳುತ್ತೇವೆ. ಸರಿಯಲ್ಲವೇ? ತಡವಾಗಿ ಬಂದಾಗ, ಕೆಲಸ ಮುಗಿಸದೇ ಇರುವಾಗ, ಜವಾಬ್ದಾರಿಗಳನ್ನು ನೆರವೇರಿಸದಾಗ ನೆಪಗಳನ್ನು ಕೊಡುತ್ತೇವೆ. ಹೌದಲ್ಲವೇ? ಅದು ಮಾನವ ಜೀವನದ ಒಂದು ಭಾಗ. ಆದರೆ ಒಂದು ಕ್ಷೇತ್ರದಲ್ಲಿ ನೆಪಗಳು ತುಂಬ ಅಪಾಯಕಾರಿಯಾಗಬಹುದು. ಈ ಉಪಮೆಯಲ್ಲಿ ಯೇಸು ತೋರಿಸುವುದು ಏನೆಂದರೆ, ಜನರ ನೆಪಗಳು ಅವರನ್ನು ಅವರ ಅತ್ಯಂತ ದೊಡ್ಡ ಆಶೀರ್ವಾದದಿಂದ ಹೇಗೆ ದೂರ ಮಾಡಿತು ಎಂದು. ಹೌದು, ಅವರ ಅತ್ಯಂತ ದೊಡ್ಡ ಉದ್ದೇಶ ಮತ್ತು ನಿರ್ದಿಷ್ಟ ಗುರಿಯ ಮೇಲೆ ಪರಿಣಾಮ ಬೀರಿತು. ಈ ಉಪಮೆಯ ಮೂಲಕ ಕರ್ತನು ಬಯಲಿಗೆ ತರುತ್ತಿರುವುದು ಏನೆಂದರೆ, ಜನರ ನೆಪಗಳು ಅವರ ನಿರ್ದಿಷ್ಟ ಗುರಿಯನ್ನು ಹೇಗೆ ನಾಶಪಡಿಸಿತು ಎಂದು. ಅವರ ಅತ್ಯಂತ ದೊಡ್ಡ ಆಶೀರ್ವಾದದಿಂದ. ಆಮೆನ್. ಈ ಕಥೆಯ ದುರಂತವೇನೆಂದರೆ, ಆಹ್ವಾನಿಸಲ್ಪಟ್ಟ ಅತಿಥಿಗಳಿಗೆ ಬರಲು ಸಾಧ್ಯವಾಗಲಿಲ್ಲ ಎಂಬುದಲ್ಲ, ಅವರು ಬರಲು ಇಚ್ಛಿಸಲಿಲ್ಲ. ಸರಿಯಲ್ಲವೇ? ಹೌದು,
ಅವರಿಗೆ ಬರಲು ಸಾಧ್ಯವಾಗಲಿಲ್ಲ ಎಂಬುದಲ್ಲ, ಅವರು ಬರಲು ಸಿದ್ಧರಿರಲಿಲ್ಲ. ಈ ಎರಡರ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ ಅಲ್ಲವೇ? ಆಮೆನ್. ಅವರು ಬರಲು ಇಷ್ಟಪಡಲಿಲ್ಲ. ಅವರ ಬಳಿ ತಮ್ಮದೇ ಕಾರಣಗಳು ಮತ್ತು ನೆಪಗಳು ಇದ್ದವು. ಅವರಿಗೆ ಬರಲು ಸಾಧ್ಯವಾಗಲಿಲ್ಲ ಎಂಬುದಲ್ಲ, ಆದರೆ ಅವರು ಬರಲು ಇಚ್ಛಿಸಲಿಲ್ಲ. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ಇಚ್ಛೆಯುಳ್ಳ ಮತ್ತು ವಿಧೇಯ ಹೃದಯವನ್ನು ದೇವರು ಎಂದಿಗೂ ತಿರಸ್ಕರಿಸುವುದಿಲ್ಲ. ಆಮೆನ್. ಹಾಲೆಲೂಯ. ಮನುಷ್ಯನ ಹೃದಯದಲ್ಲಿ ದೇವರಿಗೆ ಪ್ರತಿಕ್ರಿಯಿಸುವ ಇಚ್ಛೆ ಇರಬೇಕು. ದೇವರ ಆತ್ಮನು ಮಾತನಾಡುವಾಗ, ಕಾರ್ಯನಿರ್ವಹಿಸುವಾಗ ನಮ್ಮ ಜೀವನದಲ್ಲಿ ಮಾಡಲು ಬಯಸುವ ಕಾರ್ಯಗಳಿಗೆ ಸ್ಪಂದಿಸುವ ಮನಸ್ಸು ಇರಬೇಕು. ಆಮೆನ್. ಹಾಲೆಲೂಯ. ಒಳ್ಳೆಯ ವಿಷಯಗಳು ಅನೇಕ ಬಾರಿ ಅತ್ಯುತ್ತಮ ವಿಷಯಗಳ ಶತ್ರುವಾಗುತ್ತವೆ. ನಿಮ್ಮ ನೆರೆಯಲ್ಲಿ ಇದ್ದವರಲ್ಲಿ ಹೇಳಿ, ಒಳ್ಳೆಯ ವಿಷಯಗಳು ಅನೇಕ ಬಾರಿ ಅತ್ಯುತ್ತಮ ವಿಷಯಗಳ ಶತ್ರುಗಳಾಗುತ್ತವೆ. ಆಮೆನ್. ಅನೇಕ ಬಾರಿ ಒಳ್ಳೆಯದಾಗಿ ಕಾಣುವ ವಿಷಯಗಳು ನಮ್ಮನ್ನು ದೇವರು ಸಿದ್ಧಪಡಿಸಿರುವ ಅತ್ಯುತ್ತಮ ಸಂಗತಿಗಳೊಳಗೆ ಪ್ರವೇಶಿಸುವುದನ್ನು ತಡೆಯುತ್ತವೆ. ಸರಿಯಲ್ಲವೇ? ಹೌದು. ನೋಡಲು ಒಳ್ಳೆಯದಾಗಿ ಕಾಣುವ ವಿಷಯಗಳು ಜನರು ಯಜಮಾನನು ಅವರಿಗೆ ಕೊಟ್ಟ ಆಶೀರ್ವಾದಗಳಲ್ಲೇ ನಿರತರಾದರು. ಹೌದು, ಅನೇಕ ಬಾರಿ ನಮ್ಮ ನೆಪಗಳು ನಮ್ಮ ಆದ್ಯತೆಗಳನ್ನು ಬಯಲಿಗೆ ತರುತ್ತವೆ. ಆಮೆನ್. ಸಮಸ್ಯೆ ಹೊಲದಲ್ಲಿರಲಿಲ್ಲ, ಸಮಸ್ಯೆ ಎತ್ತುಗಳಲ್ಲಿ ಇರಲಿಲ್ಲ, ಸಮಸ್ಯೆ ಕುಟುಂಬದಲ್ಲಿ ಇರಲಿಲ್ಲ, ಆದರೆ ಸಮಸ್ಯೆ ಅತಿಥಿಯ ಹೃದಯದಲ್ಲಿತ್ತು. ಪ್ರತಿಯೊಂದು ನೆಪವು ಯಾವುದೋ ಒಂದು ಸಂಗತಿಯನ್ನು ಬಯಲಿಗೆ ತರುತ್ತದೆ. ಹೌದು, ವಿಷಯ ಹೊಲ, ಎತ್ತುಗಳು ಅಥವಾ ಕುಟುಂಬದ ಬಗ್ಗೆ ಅಲ್ಲ, ವಿಷಯ ಹೃದಯದ ಬಗ್ಗೆ. ಜನರು ಯಾವ ವಿಷಯಕ್ಕೆ ಮೌಲ್ಯವನ್ನು ನೀಡುತ್ತಾರೋ ಅದಕ್ಕಾಗಿ ಸಮಯವನ್ನು ಕಂಡುಕೊಳ್ಳುತ್ತಾರೆ. ಅವರು ಅವರ ವೇಳಾಪಟ್ಟಿಯನ್ನು ಬದಲಾಯಿಸುತ್ತಾರೆ, ಅವರ ಬಜೆಟನ್ನು ಬದಲಾಯಿಸುತ್ತಾರೆ ಮತ್ತು ಅವರು ಯಾವುದಕ್ಕೆ ಆದ್ಯತೆಯನ್ನು ನೀಡಿದ್ದಾರೆ ಅದಕ್ಕೋಸ್ಕರ ಮರುಹೊಂದಿಸಿಕೊಳ್ಳುತ್ತಾರೆ. ಆದುದರಿಂದ ನೆಪಗಳು ಯಾವಾಗಲೂ ನಿಮ್ಮ ಆದ್ಯತೆಗಳನ್ನು ಬಯಲಿಗೆ ತರುತ್ತವೆ. ಆಮೆನ್. ಹಾಲೆಲೂಯ. ಕುರಿಮರಿಯ ವಿವಾಹದ ಔತಣವು ನಿಮಗೆ ಎಷ್ಟು ಮಹತ್ವದ್ದಾಗಿದೆ? ನೀವು ಆ ಔತಣದ ಮೇಜಿನಲ್ಲಿರಲು ಯಾವ ಬೆಲೆ ಕೊಡಲು ಸಿದ್ಧರಾಗಿದ್ದೀರಿ? ಆ ಅತಿಥಿಗಳಲ್ಲಿ ಯಾರಿಗೂ ಎರಡನೆಯ ಅವಕಾಶ ನೀಡಲಿಲ್ಲ. ಹೌದು, ತುತ್ತೂರಿಯು ಮೊಳಗಿದ ನಂತರ, ದೇವದೂತರು ಬಂದ ನಂತರ ಎರಡನೇ ಅವಕಾಶ ಇರುವುದಿಲ್ಲ. ಸರಿಯಲ್ಲವೇ? ಆಮೆನ್. ಹಾಲೆಲೂಯ. ನೆವನಗಳನ್ನು ಹೇಳಿದವರೊಂದಿಗೆ ಯಜಮಾನನು ವಾದಿಸಲಿಲ್ಲ, ಅವರ ಮನವೊಲಿಸಲು ಪ್ರಯತ್ನಿಸಲಿಲ್ಲ. ಆದರೆ ಆತನು ಅವರ ನೆಪಗಳ ಮೇಲೆ ಮತ್ತು ಅವರ ಆಯ್ಕೆಗಳ ಮೇಲೆ ಕೋಪಗೊಂಡನು. ಅವರ ಹೃದಯದ ಸ್ವಭಾವದ ಮೇಲೆ ಕೋಪಗೊಂಡನು. ಅವರ ಹೃದಯದಲ್ಲಿರುವ ಏನೋ ಒಂದು ಕಾರಣವು ಯಜಮಾನನನ್ನು ಕೋಪಗೊಳಿಸಿತ್ತು. ಆತನು ಅವರನ್ನು ಮತ್ತೆ ಆಹ್ವಾನಿಸಲಿಲ್ಲ. ಬದಲಾಗಿ ಅವನು ಹೇಳಿದನು, ಕುಂಟರನ್ನು ಕರೆ, ಕುರುಡರನ್ನು ಕರೆ, ಅಂಗವಿಕಲರನ್ನು ಕರೆ, ಹೆದ್ದಾರಿಗಳಿಗೆ ಹೋಗು, ಯಾರನ್ನು ಕಂಡರೂ ಕರೆತಂದು ಬಾ.
ಆದರೆ ಮೊದಲು ಆಹ್ವಾನಿಸಲ್ಪಟ್ಟವರನ್ನು ಮಾತ್ರ ಪುನಃ ಕರೆಯಬೇಡ. ಅದು ಭಯದ ಭಾಗವಾಗಿದೆ, ಸರಿಯಲ್ಲವೇ? ಹೌದು. ಅವರಿಗೆ ಬಹಳ ಮುಂಚಿತವಾಗಿಯೇ ಆಹ್ವಾನವನ್ನು ನೀಡಲಾಗಿತ್ತು. ಔತಣದ ಬಗ್ಗೆ ಅವರಿಗೆ ಮೊದಲೇ ತಿಳಿದಿತ್ತು. ಆದರೆ ಸಮಯ ಬಂದಾಗ ಅವರು ಸಿದ್ಧರಿರಲಿಲ್ಲ. ಅವರು ಬೇರೆ ವಿಷಯಗಳಲ್ಲಿ ತುಂಬ ತೊಡಗಿಸಿಕೊಂಡಿದ್ದರು ಅಥವಾ ಮಗ್ನರಾಗಿದ್ದರು. ಪ್ರತಿಯೊಂದು ನೆಪವು ತಪ್ಪಿಹೋದ ಅವಕಾಶಕ್ಕೆ ಕಾರಣವಾಗುತ್ತದೆ ಅಥವಾ ಅವಕಾಶಗಳು ತಪ್ಪಿ ಹೋಗಲು ಕಾರಣವಾಗುತ್ತದೆ. ಪ್ರತಿಯೊಂದು ನೆಪವು ಒಂದು ಅವಕಾಶವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಯಜಮಾನನೊಂದಿಗಿನ ಸಹವಾಸ, ಔತಣದ ಸಂತೋಷ, ರಾಜಾದಿರಾಜನೊಂದಿಗೆ ಕುಳಿತುಕೊಳ್ಳುವ ಗೌರವ, ಇವುಗಳನ್ನು ಅವರು ಕಳೆದುಕೊಂಡರು. ಕೆಲವು ಅವಕಾಶಗಳು ಮತ್ತು ಕೆಲವು ಸೌಲಭ್ಯಗಳು ಮತ್ತೆ ಮರಳಿ ಬರುವುದಿಲ್ಲ. ನಿಮ್ಮ ನೆರೆಯವರಲ್ಲಿ ಹೇಳಿ, ಕೆಲವು ಅವಕಾಶಗಳು ಮತ್ತು ಕೆಲವು ಸೌಲಭ್ಯಗಳು ಮತ್ತೊಮ್ಮೆ ಬರುವುದಿಲ್ಲ. ಸಮಯದ ಕಿಟಕಿ ತೆರೆದಿರುವಾಗ ಅದನ್ನು ಎಂದಿಗೂ ತಪ್ಪಿಸಿಕೊಳ್ಳಬೇಡಿರಿ. ಕೆಲವು ಸಂಗತಿಗಳು ಮರುಭೇಟಿ ನೀಡುವುದಿಲ್ಲ ಮತ್ತು ಪ್ರತಿಯೊಂದು ನೆಪಕ್ಕೂ ಒಂದು ಬೆಲೆ ಇದೆ. ನಿಮ್ಮ ಪಕ್ಕದಲ್ಲಿರುವವರಿಗೆ ಹೇಳಿ, ಪ್ರತಿಯೊಂದು ನೆಪಕ್ಕೂ ಬೆಲೆ ಇದೆ. ನೀವು ಅರ್ಥ ಮಾಡಿಕೊಳ್ಳದ ಒಂದು ಗುಪ್ತವಾದ ವೆಚ್ಚವು ಪ್ರತಿಯೊಂದು ನೆಪದ ಹಿಂದೆ ಅಡಗಿದೆ. ಪ್ರತಿಯೊಂದು ಮುಂದೂಡಲ್ಪಟ್ಟ ವಿಧೇಯತೆಯು ಒಂದು ಆಶೀರ್ವಾದವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಪ್ರತಿಯೊಂದು ಮುಂದೂಡಲ್ಪಟ್ಟ ವಿಧೇಯತೆಯು ಒಂದು ಅವಕಾಶವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಒಂದು ಬೆಳವಣಿಗೆ, ಒಂದು ಉದ್ದೇಶ, ಒಂದು ದೇವರ ಯೋಜನೆ, ಇವುಗಳಲ್ಲಿ ಯಾವುದಾದರೂ ತಪ್ಪಿ ಹೋಗಬಹುದು. ಅನೇಕ ಬಾರಿ ಜನರು ಹೀಗೆ ಹೇಳುತ್ತಾರೆ, ಹೌದು, ಇದು ಮುಗಿದ ನಂತರ, ಈ ಕೆಲಸ ಸರಿಯಾದ ಮೇಲೆ, ಈ ಸಮಸ್ಯೆ ಪರಿಹಾರವಾದ ಮೇಲೆ, ನಂತರ ನಾನು ದೇವರಿಗೆ ಹೆಚ್ಚು ಸಮಯ ಕೊಡುತ್ತೇನೆ. ಅವರು ಯಾವಾಗಲೂ ಒಂದು ದಿನ ಎಂದು ಹೇಳುತ್ತಾರೆ. ಅವರ ಮನಸ್ಸಿನಲ್ಲಿ ಮುಂದೂಡುವ ನಿರ್ಧಾರ ಈಗಾಗಲೇ ಆಗಿರುತ್ತದೆ. ಅವರಿಗೆ ಮಾಡಲು ಇಷ್ಟವಿಲ್ಲ ಎಂಬುದಲ್ಲ, ಆದರೆ ಅವರು ಯಾವಾಗಲೂ ಅದನ್ನು ಮುಂದೂಡುತ್ತಾರೆ. ಆದುದರಿಂದ ಗಮನಿಸಿರಿ, ಪ್ರತಿಯೊಂದು ಮುಂದೂಡಲ್ಪಟ್ಟ ವಿಧೇಯತೆಯು ನಿಮಗೆ ಏನಾದರೂ ಒಂದು ಬೆಲೆಯನ್ನು ಕಟ್ಟಿಸುತ್ತದೆ. ಆಮೆನ್. ದೇವರ ಆಹ್ವಾನಗಳು ಶಾಶ್ವತವಾಗಿ ಉಳಿಯುವುದಿಲ್ಲ, ಆದರೆ ದೇವರ ಉದ್ದೇಶವು ಸ್ಥಿರವಾಗಿರುತ್ತದೆ. ಆತನು ನಿರ್ಧರಿಸಿದ ಯೋಜನೆಗಳು ಸ್ಥಿರವಾಗಿರುತ್ತವೆ ಮತ್ತು ಅವುಗಳು ನಿಲ್ಲುತ್ತವೆ. ಆದರೆ ಆ ಉದ್ದೇಶಗಳಲ್ಲಿ ಭಾಗಿಯಾಗುವ ಆಹ್ವಾನಗಳು ಬದಲಾಗಬಹುದು. ಆಮೆನ್. ಯಾರಾದರೂ ಲಭ್ಯವಿಲ್ಲದಿದ್ದರೆ ದೇವರು ಮತ್ತೊಬ್ಬರನ್ನು ಹುಡುಕಲು ಆರಂಭಿಸುತ್ತಾರೆ. ಆಮೆನ್. ನಾನು ಒಮ್ಮೆ ರೆನಾಲ್ಡ್ ಬೊಂಕೆಯ ಸಾಕ್ಷಿಯನ್ನು ಕೇಳಿದ್ದೆ. ಅವರು ಹೇಳಿದ್ದು ಏನೆಂದರೆ, ಆಫ್ರಿಕಕ್ಕಾಗಿ ದೇವರು ಮೂಲತಃ ಕರೆದ ವ್ಯಕ್ತಿಯನ್ನು ಅವರು ಭೇಟಿಯಾದರು. ಆ ವ್ಯಕ್ತಿಗೆ ಆಫ್ರಿಕದ ಸೇವೆಯ ಕರೆ ಇತ್ತು, ಆದರೆ ಅವನು ಸಿದ್ಧನಿರಲಿಲ್ಲ. ಅವನು ಬೇರೆ ಒಂದು ಸೇವೆಯನ್ನು ಪ್ರಾರಂಭಿಸಿದನು. ಹೌದು, ಅವನ ಸೇವೆಯು ಪ್ರಪಂಚದ ಎಲ್ಲ ಕಡೆಯಲ್ಲಿ ಇತ್ತು, ಆದರೆ ಆ ವ್ಯಕ್ತಿಯ ಸೇವೆಯ ಕರೆಯು ಆಫ್ರಿಕದಲ್ಲಿತ್ತು. ಆದರೆ ಅವನು ಅದನ್ನು ನಿರಾಕರಿಸಿದ್ದರಿಂದ ಆ ಕರೆಯು ರೆನಾಲ್ಡ್ ಬೊಂಕೆಯ ಮೇಲೆ ಬಂತು. ಆಮೆನ್.
ಹಾಲೆಲೂಯ್ಯ. ಆದುದರಿಂದ ದೇವರ ಕರೆಯು ಯಾರನ್ನೂ ಕಾಯುವುದಿಲ್ಲ. ಒಬ್ಬರು ನಿರಾಕರಿಸಿದರೆ ದೇವರು ಮುಂದಕ್ಕೆ ಸಾಗುತ್ತಾರೆ. ಸರಿಯಲ್ಲವೇ? ಆಮೆನ್. ದೇವರ ಉದ್ದೇಶದಲ್ಲಿ ಯಾರೂ ಅನಿವಾರ್ಯರಲ್ಲ. ಯಾವ ಪಾಸ್ಟರು ಅನಿವಾರ್ಯವಲ್ಲ, ಯಾವ ಆರಾಧನಾ ನಾಯಕನು ಅನಿವಾರ್ಯನಲ್ಲ, ಯಾವ ಮಧ್ಯಸ್ಥ ಪ್ರಾರ್ಥಕನೂ ಅನಿವಾರ್ಯವಲ್ಲ, ಯಾವ ಬೋಧಕನೂ ಅನಿವಾರ್ಯವಲ್ಲ, ಯಾವ ದೇವರ ಮನುಷ್ಯನೂ ಅನಿವಾರ್ಯವಲ್ಲ. ದೇವರ ಕಾರ್ಯ ಮುಂದುವರಿದು ಹೋಗುತ್ತದೆ. ಆಮೆನ್. ಹಾಲೆಲೂಯ್ಯ. ಇಲ್ಲಿ ಪ್ರಶ್ನೆ ಏನೆಂದರೆ, ದೇವರು ಸಿದ್ಧಪಡಿಸಿರುವ ಔತಣದ ಮೇಜಿನಲ್ಲಿ ನಾವು ಇರಲಿದ್ದೇವೆಯೇ, ಅಥವಾ ನಮ್ಮ ನೆಪಗಳ ಕಾರಣದಿಂದ ಅವಕಾಶವನ್ನು ಕಳೆದುಕೊಳ್ಳಲಿದ್ದೇವೆಯೇ? ಆಮೆನ್. ಹಾಲೆಲೂಯ್ಯ. ದೇವರು ಮೋಸೆಯನ್ನು ಆಯ್ಕೆ ಮಾಡಿ ಜನರನ್ನು ವಾಗ್ದಾನದ ದೇಶಕ್ಕೆ ಕರೆದೊಯ್ಯಲು 40 ವರ್ಷಗಳ ಕಾಲ ಸಿದ್ಧಪಡಿಸಿದರು. ಆದರೆ ಮೋಸೆಯೇ ವಾಗ್ದಾನದ ದೇಶಕ್ಕೆ ಪ್ರವೇಶಿಸಲಿಲ್ಲ. ಆದರೆ ಜನರನ್ನು ಒಳಗೆ ಕರೆದೊಯ್ಯಲು ಯೆಹೋಶುವನನ್ನು ಉಪಯೋಗಿಸಿದನು. ಸರಿಯಲ್ಲವೇ? ಆಮೆನ್. ಆದುದರಿಂದ ದೇವರ ಮೂಲ ಉದ್ದೇಶಗಳು ಜನರು ನಿರಾಕರಿಸಿದರೆ ಅವರಿಗಾಗಿ ಶಾಶ್ವತವಾಗಿ ಕಾಯುವುದಿಲ್ಲ. ಮೂಲ ಜವಾಬ್ದಾರಿಗಳು ಹಾಗೆಯೇ ಉಳಿಯುವುದಿಲ್ಲ. ದೇವರು ಮತ್ತೊಬ್ಬರನ್ನು ಎಬ್ಬಿಸುತ್ತಾರೆ, ಆದರೆ ಆತನ ಉದ್ದೇಶಗಳು ಮುಂದುವರಿಯುತ್ತವೆ. ಆಮೆನ್. ಹಾಲೆಲೂಯ್ಯ. ಮತ್ತು ಪ್ರತಿಕ್ರಿಯಿಸುವ ಸಮಯ ಯಾವಾಗಲೂ ಈಗ ಆಗಿರುತ್ತದೆ. ಆಮೆನ್. ದೇವರ ಪ್ರತಿಯೊಂದು ಉದ್ದೇಶವು ತುರ್ತು ಸ್ವಭಾವದಾಗಿದೆ. ಅದು ಯಾವಾಗಲೂ ಈಗ ಎನ್ನುವ ಕರೆಯಾಗಿದೆ. ಅದನ್ನು ಮುಂದೂಡುವುದು ದೇವರಿಗೆ ನಿರಾಕರಣೆ ಮಾಡುವುದಕ್ಕೆ ಸಮಾನ. ಆಮೆನ್. ಅದು ನಾಳೆಯ ವಿಷಯವಲ್ಲ, ಯಾವಾಗಲಾದರೂ ಎನ್ನುವ ವಿಷಯವೂ ಅಲ್ಲ. ಅದು ಈಗ ಎಂಬ ವಿಷಯ. ಆಮೆನ್. ಹಾಲೆಲೂಯ್ಯ. ಆದುದರಿಂದ ನಿಮ್ಮ ಮತ್ತು ದೇವರ ನಡುವೆ ಯಾವ ನೆಪ ನಿಂತಿದೆ? ನಿಮ್ಮ ಆರಾಧನೆ ಮತ್ತು ಕರ್ತನ ನಡುವೆ ಯಾವ ನೆಪ ನಿಂತಿದೆ? ದೇವರ ವಾಕ್ಯದೊಂದಿಗೆ ನಿಮ್ಮ ಸಮಯದ ನಡುವೆ ಯಾವ ನೆಪ ನಿಂತಿದೆ? ಆತನ ಸನ್ನಿಧಿಯೊಂದಿಗೆ ನಿಮ್ಮ ಸಂಬಂಧದ ನಡುವೆ ಯಾವ ನೆಪ ನಿಂತಿದೆ? ನಿಮ್ಮ ಹೃದಯವು ಯಾವ ನೆವನಗಳನ್ನು ಸೃಷ್ಟಿಸುತ್ತದೆ? ಆತನ ಸನ್ನಿಧಿಯಲ್ಲಿ ಸಮಯ ಕಳೆಯದಿರಲು ಯಾವ ಕಾರಣಗಳನ್ನು ಹುಡುಕುತ್ತಿದೆ? ಆದುದರಿಂದ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ಆಸ್ತಿಗಳು ನಿಮ್ಮನ್ನು ಆಳಬಾರದು. ಆದುದರಿಂದ ನಿಮ್ಮ ಪಕ್ಕದವರನ್ನು ನೋಡಿ ಹೇಳಿ, ಆಸ್ತಿಗಳು ನಿಮ್ಮನ್ನು ಆಳಬಾರದು. ನಿಮ್ಮ ಸ್ನೇಹಿತರಾಗಲಿ, ಕುಟುಂಬವಾಗಲಿ, ಸಾಮಾಜಿಕ ಜವಾಬ್ದಾರಿಗಳಾಗಲಿ, ಕುಟುಂಬದ ಜವಾಬ್ದಾರಿಗಳಾಗಲಿ, ಇವುಗಳಲ್ಲಿ ಯಾವುದೂ ನಿಮ್ಮ ಮೇಲೆ ಪ್ರಭುತ್ವ ಸಾಧಿಸಬಾರದು. ಯಜಮಾನನ ವಿಷಯಗಳಿಗೆ ತುರ್ತು ಗಮನ ಮತ್ತು ತಕ್ಷಣದ ಪ್ರತಿಕ್ರಿಯೆ ಅಗತ್ಯ. ಸರಿಯಲ್ಲವೇ? ಆಮೆನ್. ಪ್ರತಿಯೊಂದು ನೆಪದ ಹಿಂದೆ ಒಂದು ಇಚ್ಛೆಯಿಲ್ಲದ ಹೃದಯ ಇರುತ್ತದೆ. ಪ್ರತಿಯೊಂದು ನೆಪದ ಹಿಂದೆ ಸ್ಪಂದಿಸಲು ಇಚ್ಛಿಸದ ಹೃದಯ ಅಡಗಿರುತ್ತದೆ. ಯಜಮಾನನು ಅದನ್ನೇ ಕಂಡನು. ಅದಕ್ಕಾಗಿ ಅವರನ್ನು ಆತನು ಮತ್ತೆ ಆಹ್ವಾನಿಸಲು ಪ್ರಯತ್ನಿಸಲಿಲ್ಲ. ಮತ್ತೆ ಅವನು ಸೇವಕರನ್ನು ಕಳುಹಿಸಲಿಲ್ಲ. ಅವನು ಹೀಗೆ ಹೇಳಲಿಲ್ಲ, ಹೋಗಿ ಅವರನ್ನು ಬಲವಂತವಾಗಿ ಕರೆತನ್ನಿರಿ ಎಂದು. ಅವನು ಹೇಳಿದ್ದು, ಬೀದಿಗಳಿಗೆ ಹೋಗಿ ಕುಂಟರನ್ನು ಹುಡುಕಿ, ಅಂಗವಿಕಲರನ್ನು ಹುಡುಕಿ
ಕುರುಡರನ್ನು ಹುಡುಕಿ ಅವರನ್ನು ಆಹ್ವಾನಿಸಿ, ನಂತರ ಹೆದ್ದಾರಿಗಳಿಗೆ ಹೋಗಿ ಅಲ್ಲಿದ್ದವರನ್ನು ಆಹ್ವಾನಿಸಿ ಎಂದು. ದೇವರ ರಾಜ್ಯದಲ್ಲಿ ಯಾವಾಗಲೂ ಸ್ಥಳವಿರುತ್ತದೆ, ಅದು ಎಂದಿಗೂ ತುಂಬುವುದಿಲ್ಲ. ಆತನು ಎಂದಿಗೂ ಹೇಳುವುದಿಲ್ಲ, ಮನೆ ತುಂಬಿದೆ ಎಂದು. ಆಮೇನ್. ಯಾವ ಸಮಯದಲ್ಲಿಯೂ ಅದು ಹೌಸ್ಫುಲ್ ಆಗಿರುವುದಿಲ್ಲ. ಅಲ್ಲಿ ಯಾವಾಗಲೂ ಸ್ಥಳವಿರುತ್ತದೆ, ಯಾವಾಗಲೂ ಜಾಗವಿರುತ್ತದೆ. ಆಮೇನ್. ಮುಖ್ಯವಾದದ್ದು ಒಂದೇ, ಸಿದ್ಧತೆ ಮತ್ತು ಇಚ್ಛೆ. ಆತನಿಗೆ ಪ್ರತಿಕ್ರಿಯಿಸುವ ಹೃದಯ, ಆತನ ಉದ್ದೇಶಗಳಿಗೆ ಸ್ಪಂದಿಸುವ ಹೃದಯ, ಆತನ ಕರೆಗೆ ವಿಧೇಯವಾಗುವ ಹೃದಯ. ಆಮೇನ್. ದೇವರಿಗಿಂತ ಅಥವಾ ದೇವರ ರಾಜ್ಯದ ವಿಷಯಗಳಿಗಿಂತ ಹೆಚ್ಚಿನ ಆದ್ಯತೆ ಪಡೆಯುವ ಯಾವ ವಿಷಯವಾದರೂ ಅದು ವಿಗ್ರಹ ಆಗುತ್ತದೆ. ದೇವರಿಗಿಂತ ಹೆಚ್ಚು ಪ್ರಾಮುಖ್ಯತೆ ಪಡೆಯುವ ಯಾವ ವಿಷಯವಾದರೂ ವಿಗ್ರಹವಾಗುತ್ತದೆ. ಜೀವನದಲ್ಲಿ ಅತೀ ದೊಡ್ಡ ನಷ್ಟವೆಂದರೆ ನಾವು ಕರ್ತನಿಗಾಗಿ ಬಿಟ್ಟುಕೊಡುವ ಸಂಗತಿಗಳಲ್ಲ, ಆದರೆ ನಾವು ವಿಧೇಯರಾಗಲು ನಿರಾಕರಿಸಿದಾಗ ಕಳೆದುಕೊಳ್ಳುವ ಸಂಗತಿಗಳೇ. ಆಮೇನ್. ಅತೀ ದೊಡ್ಡ ನಷ್ಟವೆಂದರೆ ನಾವು ಕರ್ತರಿಗಾಗಿ ಬಿಟ್ಟುಕೊಡುವುದಲ್ಲ, ವಿಧೇಯತೆಯನ್ನು ನಿರಾಕರಿಸಿದಾಗ ಕಳೆದುಕೊಳ್ಳುವುದಾಗಿದೆ. ಆಮೇನ್. ದೇವರ ಆಹ್ವಾನವನ್ನು ನಿರಂತರವಾಗಿ ನಿರಾಕರಿಸುವವರು ಆತನ ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ, ಆತನ ಸಂತೋಷವನ್ನು ಕಳೆದುಕೊಳ್ಳುತ್ತಾರೆ, ಆಂತರಿಕ ತೃಪ್ತಿಯನ್ನು ಕಳೆದುಕೊಳ್ಳುತ್ತಾರೆ, ಯಜಮಾನನೊಂದಿಗಿನ ಸಹವಾಸವನ್ನು ಕಳೆದುಕೊಳ್ಳುತ್ತಾರೆ. ಆತನು ನಿಮಗಾಗಿ ನಿಗದಿಪಡಿಸಿರುವ ಉದ್ದೇಶದಿಂದ ನಿಮ್ಮನ್ನು ಅದು ವಿಚಲಿತಗೊಳಿಸುತ್ತದೆ. ಆಮೇನ್. ಹಾಲೆಲೂಯ. ಕೀರ್ತನೆ 16 ವಾಕ್ಯ 3. ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂತಲೂ ಹೇಳುವೆನು. ಭೂಮಿಯ ಮೇಲಿರುವ ನನ್ನ ಪರಿಶುದ್ಧರನ್ನು ಕೇಳಿರಿ. ಕರ್ತನ ಸಂತೋಷ ಯಾರ ಮೇಲೆ ಇದೆ? ಭೂಮಿಯನ್ನು ಬಿಟ್ಟು ಹೋಗಿರುವ ಪರಿಶುದ್ಧರ ಮೇಲೆ ಅಲ್ಲ, ಇನ್ನೂ ಭೂಮಿಯ ಮೇಲಿರುವ ಪರಿಶುದ್ಧರ ಮೇಲೆ. ಪುನಃ ದೇವರ ವಾಕ್ಯವನ್ನು ಓದುವ. ಭೂಲೋಕದಲ್ಲಿರುವ ದೇವ ಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂತಲೂ ಹೇಳುವೆನು. ಆಮೇನ್. ಹೌದು, ಅವರು ಶ್ರೇಷ್ಠರಾದವರು. ದೇವರ ದೃಷ್ಟಿಯಲ್ಲಿ ಅತಿ ಶ್ರೇಷ್ಠರಾದವರು ಯಾರು? ಇನ್ನೂ ಭೂಮಿಯ ಮೇಲಿರುವ ಪರಿಶುದ್ಧರು. ಅವರು ದೇವರ ಶ್ರೇಷ್ಠರು, ಅವರೇ ಮಹಿಮೆ ಉಳ್ಳವರು, ಅವರೇ ಅದ್ಭುತವಾದವರು. ಆಮೇನ್. ಹಾಲೆಲೂಯ. ಬೇರೆ ಬೇರೆ ಅನುವಾದಗಳು ಬೇರೆ ಬೇರೆ ಪದಗಳನ್ನು ಬಳಸಬಹುದು, ಆದರೆ ಅದರ ಅರ್ಥ ಒಂದೇ. ಇನ್ನೂ ಭೂಮಿಯ ಮೇಲೆ ಇರುವ ದೇವಜನರ ಮೇಲೆಯೇ ಕರ್ತನ ಸಂತೋಷವಿದೆ. ಆಮೇನ್. ಹಾಲೆಲೂಯ. ಆದುದರಿಂದ ಇನ್ನೂ ಭೂಮಿಯ ಮೇಲೆ ಇರುವ ದೇವರ ಜನರು ಭೂಮಿಯನ್ನು ಬಿಟ್ಟು ಹೋದವರಲ್ಲಿ ಅಲ್ಲ, ಪರಲೋಕದಲ್ಲಿರುವ ದೇವಜನರ ಮೇಲೆ ಅಲ್ಲ, ಇನ್ನೂ ಭೂಮಿಯ ಮೇಲೆ ಇರುವ ದೇವಜನರ ಮೇಲೆ. ಅವರೇ ನನ್ನ ಶ್ರೇಷ್ಠರಾದವರು ಮತ್ತು ಅವರಲ್ಲಿಯೇ ನನ್ನ ಸಂತೋಷವಿದೆ. ಏಕೆಂದರೆ ಅವರು ಮಾತ್ರ ಇನ್ನೂ ದೇವರ ರಾಜ್ಯಕ್ಕಾಗಿ ಏನನ್ನಾದರೂ ಕಾರ್ಯಗತಗೊಳಿಸಬಹುದು. ನಿಮಗೆ ಅರ್ಥವಾಯಿತಲ್ಲವೇ? ಅವರೇ ನನ್ನ ಶ್ರೇಷ್ಠರು, ಅವರೇ ನನಗೆ ಅಮೂಲ್ಯ, ಅವರ ಮೇಲೆ ನನ್ನ ಸಂತೋಷವಿದೆ. ದೇವರ ವಾಕ್ಯ ಹೇಳುತ್ತದೆ, ಭೂಮಿಯ ಮೇಲಿರುವ ಪರಿಶುದ್ಧರೇ ನನ್ನ ಶ್ರೇಷ್ಠರು. ಆಮೇನ್.
ಹಾಲೆಲೂಯ್ಯ. ಆದುದರಿಂದ ದೇವರು ಶ್ರೇಷ್ಠರನ್ನು ಹುಡುಕುತ್ತಾ ಇದ್ದಾರೆ. ದೇವರು ನೆಪಗಳನ್ನು ಹುಡುಕುವುದಿಲ್ಲ, ಆದರೆ ಶ್ರೇಷ್ಠರಾದವರನ್ನು ಹುಡುಕುತ್ತಿದ್ದಾರೆ. ದಾನಿಯೇಲನ ಪುಸ್ತಕವನ್ನು ಓದಿದಾಗ ದೇವರ ವಾಕ್ಯ ಹೇಳುತ್ತದೆ, ಅವನಲ್ಲಿ ಶ್ರೇಷ್ಠ ಆತ್ಮವಿತ್ತೆಂದು. ಯೆಹೋಶುವನನ್ನು ನೋಡಿದಾಗ ಅವನಲ್ಲಿ ವಿಭಿನ್ನ ಆತ್ಮವಿತ್ತೆಂದು ನಾವು ಕಾಣುತ್ತೇವೆ. ಕಾಲೇಬನ ಬಗ್ಗೆ ನೋಡಿದಾಗಲೂ ಅವನಲ್ಲಿ ವಿಭಿನ್ನ ಆತ್ಮವಿತ್ತೆಂದು ದೇವರ ವಾಕ್ಯ ಹೇಳುತ್ತದೆ. ಹೌದು, ಅವರಲ್ಲಿ ವಿಭಿನ್ನ ಆತ್ಮವಿತ್ತು. ವಿಭಿನ್ನ ಆತ್ಮವೆಂದರೆ ಏನು? ಅದು ಶ್ರೇಷ್ಠ ಆತ್ಮ. ಅದು ಜನಸಾಮಾನ್ಯರಿಗಿಂತ ವಿಭಿನ್ನವಾದ ವಿಶೇಷವಾದ ಆತ್ಮ ಅದಾಗಿತ್ತು. ಆಮೆನ್. ದೇವರು ಎಂದಿಗೂ ಅಂತಹ ಜನರನ್ನು ಹುಡುಕುತ್ತಿದ್ದಾರೆ, ಶ್ರೇಷ್ಠವಾದ ಆತ್ಮವುಳ್ಳವರನ್ನು. ಹಾಲೆಲೂಯ. ಹಾಗಾದರೆ ದೇವರು ಯಾಕೆ ಅವರ ಬಗ್ಗೆ, ಅವರಲ್ಲಿ ಶ್ರೇಷ್ಠ ಆತ್ಮವಿತ್ತು ಅಥವಾ ವಿಭಿನ್ನ ಆತ್ಮವಿತ್ತು ಎಂದು ಹೇಳಿದನು? ಅದು ದೇವರ ಕಡೆಗಿನ ಅವರ ನಿಷ್ಠೆ ಮತ್ತು ಅವರ ಸ್ವಭಾವದಲ್ಲಿದ್ದ ಸಮಗ್ರತೆ. ಹೌದು, ಪರಿಸ್ಥಿತಿಗಳನ್ನು ಮತ್ತು ಒತ್ತಡಗಳನ್ನು ನಿಭಾಯಿಸುವ ಸಾಮರ್ಥ್ಯ. ಒತ್ತಡದ ಮಧ್ಯೆಯೂ ತಮ್ಮನ್ನು ತಾವು ಸ್ಥಿರವಾಗಿ ಉಳಿಸಿಕೊಳ್ಳುವ ಸಾಮರ್ಥ್ಯ ಮತ್ತು ಅವರ ದೇವರ ಮೇಲಿನ ಅವಲಂಬನೆ, ಅವರಲ್ಲಿರುವ ನಿಂತುಕೊಳ್ಳುವ ಶಕ್ತಿ. ಹೌದು, ಅತ್ಯಂತ ಕಠಿಣ ಸಂದರ್ಭಗಳಲ್ಲಿಯೂ ಅವರು ದೃಢವಾಗಿ ನಿಂತಿದ್ದರು. ಆಮೆನ್. ಹಾಲೆಲೂಯ. ಪ್ಯಾಸ್ಟರ್ ಅವರು ಕೋವ್ಯಾಕ್ ಎಂಬ ಹಿಬ್ರೂ ಪದದ ಬಗ್ಗೆ ಮಾತನಾಡಿದರು. KOACH, ಕೋವ್ಯಾಕ್. ಇದರ ಅರ್ಥ ಶಕ್ತಿ, ಎಲ್ಲವನ್ನೂ ನಿಭಾಯಿಸುವ ಶಕ್ತಿ, ಎಲ್ಲವನ್ನೂ ಮಾಡುವ ಶಕ್ತಿ, ವಿಪತ್ತುಗಳನ್ನು ಎದುರಿಸಿ ನಿಂತುಕೊಳ್ಳುವ ಶಕ್ತಿ. ಆಮೆನ್. ಕ್ರೈಸ್ತ ಜೀವನವು ಮುಂದೆ ಸಾಗುವ ಜೀವನವಾಗಿದೆ. ಯಾವ ಸಂದರ್ಭದಲ್ಲಿಯೂ ನಿಮ್ಮನ್ನು ಹಿಂತಿರುಗುವಂತೆ ಮಾಡುವಷ್ಟು ನಿಮ್ಮ ಶಕ್ತಿಯನ್ನು ಕಳೆದುಕೊಳ್ಳಬಾರದು. ಆಮೆನ್. ಪ್ರಯಾಣದ ಮಧ್ಯದಲ್ಲಿ, ದಾರಿಯ ಮಧ್ಯದಲ್ಲಿ ಏನಾದರೂ ಬಂದರೂ ಸಹ ಎದುರಿಸುವ ಶಕ್ತಿ. ಶತ್ರು ಏನೇ ಎಸೆದರೂ ಅದನ್ನು ಎದುರಿಸುವ ಶಕ್ತಿ. ಒತ್ತಡ ಏನೇ ಬಂದರೂ ನಿಲ್ಲುವ ಶಕ್ತಿ. ಪರಿಸ್ಥಿತಿಗಳು ಏನೇ ಆಗಲಿ, ಜನರು ಏನೇ ಮಾಡಿದರು, ಶತ್ರು ಏನೇ ತಂದರೂ ನಿಂತುಕೊಳ್ಳುವ ಶಕ್ತಿ. ಅದೇ ಕೋವ್ಯಾಕ್, ಅದೇ ದೇವರ ಶಕ್ತಿ. ಆಮೆನ್. ಹಾಲೆಲೂಯ. ಆದಿಕಾಂಡ ಅಧ್ಯಾಯ 49 ವಾಕ್ಯ 22. ಯೋಸೇಫನು ಬಹುಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ. ಒರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲವೃಕ್ಷದಂತಿದ್ದಾನೆ. ಬಿಲ್ಲುಗಾರರು ಬಂದು ಅವನನ್ನು ಕೆಣಕಿ ಬಾಣ ಎಸೆದು ಕವಿದುಕೊಂಡರು. ಆದರೂ ಯಾಕೋಬನ ವಂಶಸ್ಥರನ್ನು ರಕ್ಷಿಸುವ ಪರಾಕ್ರಮಿಯ ಭುಜಬಲದಿಂದಲೂ ಇಸ್ರಾಯೇಲನಿಗೆ ಪಾಲಕನೂ ಬಂಡೆಯೂ ಆಗಿರುವಾತನ ಕಡೆಯಿಂದಲೂ ಅವನ ಬಿಲ್ಲು ಸ್ಥಿರವಾಗಿ ನಿಂತಿತು, ಅವನ ಕೈಗಳು ಚುರುಕಾಗಿ ಮಾಡಲ್ಪಟ್ಟವು. ಆಮೆನ್. ಹಾಲೆಲೂಯ. NIV ಅನುವಾದದಲ್ಲಿ ಹೇಳುತ್ತದೆ, ಯೋಸೇಫನು ನೀರಿನ ಬುಗ್ಗೆಯ ಬಳಿಯ ಫಲಭರಿತವಾದ ದ್ರಾಕ್ಷ ಬಳ್ಳಿ, ಅದರ ಕೊಂಬೆಗಳು ಗೋಡೆಯನ್ನು ಮೀರಿ ಹರಡುತ್ತವೆ. ಇಲ್ಲಿ ನಾವು ಗಮನಿಸಿದರೆ ಜನರು ಯೋಸೇಫನ ಸುತ್ತ ಗೋಡೆಗಳನ್ನು ಕಟ್ಟಿದರು, ಸರಿಯಲ್ಲವೇ? ಅವನನ್ನು ಗುಂಡಿ ಒಳಗೆ ಹಾಕಿದರು, ಮಣ್ಣಿನ ಗೋಡೆಗಳಿಂದ ಸುತ್ತುವರಿಸಿದರು. ಕಾರಾಗೃಹಕ್ಕೆ ಹಾಕಿದರು, ಕಾರಾಗೃಹದ ಗೋಡೆಗಳಿಂದ ಅವನನ್ನು ಸುತ್ತುವರಿಸಿದರು. ಹೌದು, ಜನರು
ನಿಮ್ಮ ಸುತ್ತಲೂ ಗೋಡೆಗಳನ್ನು ಕಟ್ಟಲು ಪ್ರಯತ್ನಿಸುತ್ತಾರೆ. ನಿಮ್ಮನ್ನು ಮಿತಿಯೊಳಗೆ ಇಡಲು ಪ್ರಯತ್ನಿಸುತ್ತಾರೆ. ನೀನು ಇಲ್ಲಿಯವರೆಗೆ ಮಾತ್ರ ಎಂದು ಹೇಳಲು ಪ್ರಯತ್ನಿಸುತ್ತಾರೆ. ಇದಕ್ಕಿಂತ ಮುಂದೆ ಮುಂದುವರಿದು ಹೋಗಬಾರದು. ದೇವರ ವಾಕ್ಯವು ಹೇಳುತ್ತದೆ, ಜನರು ಯೋಸೇಫನ ಸುತ್ತಲೂ ಗೋಡೆಗಳನ್ನು ಕಟ್ಟಿದರು, ಆದರೆ ಯೋಸೇಫನು ಆ ಗೋಡೆಗಳನ್ನು ಮೀರಿ ಬೆಳೆದನು. ಆಮೆನ್. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಶತ್ರುವಾಗಲಿ ಜನರಾಗಲಿ ನನ್ನ ಸುತ್ತ ಕಟ್ಟಿದ ಯಾವುದೇ ಗೋಡೆಯನ್ನು ನಾನು ಯೇಸುವಿನ ನಾಮದಲ್ಲಿ ದಾಟುವ ಶಕ್ತಿಯನ್ನು ಹೊಂದಿದ್ದೇನೆ. ಆಮೆನ್. ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ಅವನು ಗೋಡೆಗಳನ್ನು ಮೀರಿ ಹರಡಿದನು. ಆದುದರಿಂದ ನಿಮ್ಮ ಸುತ್ತ ಯಾವ ರೀತಿಯ ಗೋಡೆಗಳಿದ್ದರೂ ಅದು ಮುಖ್ಯವಲ್ಲ. ಕರ್ತನಿಂದ ಬರುವ ಶಕ್ತಿ ನಿಮ್ಮನ್ನು ಗೋಡೆಯ ಮೇಲಕ್ಕೆ ಏರಿಸುತ್ತದೆ. ಆಮೆನ್. ಹಾಲೆಲೂಯ. ಅದೇ ವಾಕ್ಯವನ್ನು ಮತ್ತೊಮ್ಮೆ ಓದುವ. ಯೋಸೇಫನು ಬಹುಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ. ಒರತೆಯ ಬಳೆಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲವೃಕ್ಷದಂತಿದ್ದಾನೆ. ಬಿಲ್ಲುಗಾರರು ಬಂದು ಅವನನ್ನು ಕೆಣಕಿ ಬಾಣ ಎಸೆದು ಕವಿದುಕೊಂಡರು. ಆಮೆನ್. NIV ಅನುವಾದವು ಹೀಗೆ ಹೇಳುತ್ತದೆ, ಕಹಿಯಿಂದ ಬಿಲ್ಲುಗಾರರು ಅವನ ಮೇಲೆ ದಾಳಿ ಮಾಡಿದರು. ದ್ವೇಷಾಭಾವದಿಂದ ಬಿಲ್ಲುಗಾರರು ಅವನ ಮೇಲೆ ದಾಳಿ ಮಾಡಿದರು. ಆದರೆ ಅವನ ಬಿಲ್ಲು ಬಲವಾಗಿಯೇ ಉಳಿಯಿತು, ಅವನ ಕೈಗಳು ದೃಢವಾಗಿಯೇ ಉಳಿದವು. ಶತ್ರು ಏನು ಮಾಡಿದರು, ಜನರು ಏನು ಮಾಡಿದರು, ಕತ್ತಲೆಯ ರಾಜ್ಯದ ಪ್ರಭಾವದಿಂದ ಏನೇ ಬಂದರೂ ಅವನು ಬಲವಾಗಿಯೇ ಉಳಿದನು. ಅವನ ಬಿಲ್ಲು ಬಲವಾಗಿಯೇ ಉಳಿಯಿತು. ಆಮೆನ್. ಯಾಕೆಂದರೆ ದೇವರ ವಾಕ್ಯವು ಮುಂದುವರಿದು ಹೇಳುತ್ತದೆ, ಯಾಕೋಬನ ಪರಾಕ್ರಮಶಾಲಿಯಾದ ದೇವರ ಕೈಗಳಿಂದ ಅವನು ಬಲಪಡಿಸಲ್ಪಟ್ಟನು. ಆಮೆನ್. ಅದು ಅವನ ಸ್ವಂತ ಶಕ್ತಿಯಲ್ಲ, ಅವನ ಸಾಮರ್ಥ್ಯವೂ ಅಲ್ಲ. ಅವನು ಬಲವಾಗಿ ಉಳಿದದ್ದು ಯಾಕೋಬನ ಪರಾಕ್ರಮಶಾಲಿಯಾದ ದೇವರ ಶಕ್ತಿಯಿಂದ. ಆಮೆನ್. ಹಾಲೆಲೂಯ. ಅದು ಅವನ ಸ್ವಂತ ಶಕ್ತಿಯಲ್ಲ, ಅವನ ಸಾಮರ್ಥ್ಯವೂ ಅಲ್ಲ. ಅವನು ಬಲವಾಗಿ ಉಳಿದದ್ದು ಯಾಕೋಬನ ಪರಾಕ್ರಮಶಾಲಿಯಾದ ದೇವರ ಶಕ್ತಿಯಿಂದ. ಹಾಲೆಲೂಯ. ಆಮೆನ್. ದೇವರ ವಾಕ್ಯವು ಹೇಳುತ್ತದೆ, ಯಾಕೋಬನ ಪರಾಕ್ರಮಶಾಲಿಯಾದ ದೇವರಿಂದ, ಇಸ್ರಾಯೇಲನ ಕುರುಬನಿಂದ, ಇಸ್ರಾಯೇಲನ ಬಂಡೆಯಿಂದ, ನಿನ್ನ ತಂದೆಯ ದೇವರಿಂದ, ನಿನಗೆ ಸಹಾಯ ಮಾಡುವ ದೇವರಿಂದ. ಹಾಲೆಲೂಯ. ನಿಮಗೆ ಸಹಾಯ ಮಾಡುವ ದೇವರಿದ್ದಾನೆ, ನಿಮ್ಮನ್ನು ನಡೆಸುವ ಕುರುಬನಿದ್ದಾನೆ. ಆತನು ತನ್ನ ಬಲ ಮತ್ತು ಸಾಮರ್ಥ್ಯದಿಂದ ನಿಮ್ಮನ್ನು ಸುತ್ತುವರಿಸುವ ದೇವರಾಗಿದ್ದಾನೆ. ಹಾಲೆಲೂಯ. ಆಮೆನ್. ಅದೇ ಶಕ್ತಿಯಿಂದ ನೀವು ಪ್ರತಿಯೊಂದು ಅಡ್ಡಿಯನ್ನು ದಾಟುವಿರಿ. ಶತ್ರು ನಿಮ್ಮ ದಾರಿಯಲ್ಲಿ ಇಡುವ ಪ್ರತಿಯೊಂದು ತಡೆಯನ್ನು ಮೀರಿ ಹೋಗುವಿರಿ. ಆಮೆನ್. ನಿಮ್ಮ ಶಕ್ತಿಯು ಇಸ್ರಾಯೇಲನ ಬಂಡೆಯಿಂದ ಬರಬೇಕು. ಬಂಡೆಯು ಅಲುಗಾಡುವುದಿಲ್ಲ, ಅದು ದೃಢವಾಗಿದೆ, ಅದಕ್ಕೆ ಸ್ಥಿರತೆ ಇದೆ. ಆಮೆನ್. ಹಾಲೆಲೂಯ. ಕೋವ್ಯಾಕ್ ನಿಂತುಕೊಳ್ಳುವ ಶಕ್ತಿ, ಪ್ರತಿಯೊಂದು ಬಿರುಗಾಳಿಯನ್ನು ಎದುರಿಸುವ ಶಕ್ತಿ, ಪ್ರತಿಯೊಂದು ಯುದ್ಧವನ್ನು ಎದುರಿಸುವ ಶಕ್ತಿ ಯಾಕೋಬನ ಪರಾಕ್ರಮಶಾಲಿಯಾದ ದೇವರಿಂದ ಬರುವ ಶಕ್ತಿ. ಆಮೆನ್. ಹಾಲೆಲೂಯ. ಮೆಸೇಜ್ ಅನುವಾದದಲ್ಲಿ ಹೀಗೆ ಹೇಳುತ್ತದೆ, ಬಾಣಗಳು ಬಂದವು, ಆದರೆ ಅವನು ಬೆಂಕಿಯ ಮಧ್ಯೆಯೂ ಸ್ಥಿರವಾಗಿ ನಿಂತನು. ನಿಮ್ಮ ನೆರೆಯವರಲ್ಲಿ ಹೇಳಿ, ಬೆಂಕಿಯ ಮಧ್ಯೆಯೂ ಸ್ಥಿರವಾಗಿ ನಿಲ್ಲು.
ಬೆಂಕಿಯಾಗಿರಲಿ ಬಿರುಗಾಳಿಯಾಗಿರಲಿ ಸ್ಥಿರವಾಗಿ ನಿಲ್ಲು. ಯಾಕೋಬನ ದೇವರಿಂದ ಬರುವ ಶಕ್ತಿಯೂ ಇದೆ. ಹಾಲೆಲೂಯ್ಯ. ಅವನು ಬೆಂಕಿಯ ಮಧ್ಯೆಯೂ ಸ್ಥಿರವಾಗಿ ನಿಂತನು. ಅವನು ಬೆಂಕಿಯ ಒತ್ತಡದ ಕೆಳಗೆ ಕುಸಿಯಲಿಲ್ಲ, ಒತ್ತಡದ ಮುಂದೆ ಮನೆಯಲಿಲ್ಲ. ಅವನು ಬೆಂಕಿಯ ಮಧ್ಯೆಯೂ ಸ್ಥಿರವಾಗಿ ನಿಂತನು. ಅವನ ಬಿಲ್ಲು ದೃಢವಾಗಿತ್ತು, ಅವನ ಕೈಗಳು ಬಲವಾಗಿದ್ದವು. ಯಾಕೋಬನ ಮಹಾಯೋಧನ ಬೆಂಬಲ ಅವನಿಗಿತ್ತು, ಇಸ್ರಾಯೇಲನ ಕುರುಬನ ಬೆಂಬಲ ಅವನಿಗಿತ್ತು, ಇಸ್ರಾಯೇಲನ ಬಂಡೆಯ ಬೆಂಬಲ ಅವನಿಗಿತ್ತು. ಅವನ ತಂದೆಯ ದೇವರು ಅವನ ಜೊತೆಯಲ್ಲಿದ್ದರು. ಮತ್ತು ಕರ್ತನು ನಿಮಗೆ ಸಹಾಯ ಮಾಡಲಿ. ಪರಾಕ್ರಮಶಾಲಿಯಾದ ದೇವರು ನಿಮಗೆ ಆಶೀರ್ವಾದಗಳನ್ನು ನೀಡಲಿ. ಆಕಾಶದಿಂದ ಉರುಳಿ ಬರುವ ಆಶೀರ್ವಾದಗಳು, ಭೂಮಿಯಿಂದ ಚಿಮ್ಮಿ ಬರುವ ಆಶೀರ್ವಾದಗಳು, ತಾಯಿಯ ಸ್ತನಗಳ ಆಶೀರ್ವಾದ, ಗರ್ಭದ ಆಶೀರ್ವಾದಗಳಿಗಿಂತಲೂ ಹೆಚ್ಚಿನ ಆಶೀರ್ವಾದಗಳು. ಆಮೇನ್. ಹಾಲೆಲೂಯ. ಆಕಾಶದಿಂದ ಉರುಳಿ ಬರುವ ಆಶೀರ್ವಾದಗಳು. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಆಕಾಶದಿಂದ ಉರುಳಿ ಬರುವ ಆಶೀರ್ವಾದಗಳು ಮತ್ತು ಭೂಮಿಯಿಂದ ಚಿಮ್ಮಿ ಬರುವ ಆಶೀರ್ವಾದಗಳು. ಹಾಲೆಲೂಯ. ಹೌದು, ಆಕಾಶದಿಂದ ಉರುಳಿ ಬರುವ ಆಶೀರ್ವಾದಗಳು ಮತ್ತು ಭೂಮಿಯಿಂದ ಚಿಮ್ಮಿ ಬರುವ ಆಶೀರ್ವಾದಗಳು ಎರಡು ಹಠಾತ್ತಾನೆ ಸಂಭವಿಸುತ್ತವೆ. ಆಲಿಕಲ್ಲುಗಳು ಬೀಳುವುದನ್ನು ನೀವು ನೋಡಿದ್ದೀರಾ? ಮೊದಲೇ ಹೇಳಿದವೆಯೇ ನಾನು ಈಗ ಬರುತ್ತಿದ್ದೇನೆ ಎಂದು? ಇಲ್ಲ, ಅವುಗಳು ಹಠಾತ್ತಾನೆ ಬೀಳುತ್ತವೆ. ಅದೇ ರೀತಿಯಲ್ಲಿ ದೇವರ ಕೆಲವು ಆಶೀರ್ವಾದಗಳು ಸಹ ಹಠಾತ್ತಾನೆ ನಿಮ್ಮ ಜೀವನದಲ್ಲಿ ಪ್ರಕಟವಾಗುತ್ತವೆ. ಆಮೇನ್. ಹೌದು, ಆಕಾಶದಿಂದ ಆಶೀರ್ವಾದಗಳು ನನಗಾಗಿ ಉರುಳಿ ಬೀಳುತ್ತವೆ. ಹಾಲೆಲೂಯ. ಕೆಲವೊಂದು ಆಶೀರ್ವಾದಗಳು ಆಕಾಶದಿಂದ ಉರುಳಿ ಬೀಳುತ್ತವೆ ಮತ್ತು ಕೆಲವೊಂದು ಆಶೀರ್ವಾದಗಳು ಭೂಮಿಯಿಂದ ಚುಮ್ಮಿ ಬರುತ್ತವೆ. ಹಾಲೆಲೂಯ. ಆಮೇನ್. ನಮ್ಮ ದೇವರು ಹಠಾತ್ತಾನೆ ಕಾರ್ಯನಿರ್ವಹಿಸುವ ದೇವರು. ಆಮೇನ್. ಹಾಲೆಲೂಯ. ಯೇಸುವೇ ಸ್ತೋತ್ರ. ಕೀರ್ತನೆ 119 ವಾಕ್ಯ 63. ನಿನ್ನ ನಿಯಮಗಳನ್ನು ಕೈಕೊಂಡು ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ನಾನು ಸಂಗಡಿಗನು. ಆಮೇನ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ನೇಮಗಳನ್ನು ಕೈಕೊಂಡು ನಿನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ನಾನು ಸಂಗಡಿಗನು. ಆದುದರಿಂದ ನಿಮ್ಮ ಸಂಗಡಿಗರು ಯಾರು? ದೇವರ ವಾಕ್ಯ ಹೇಳುತ್ತದೆ, ದೇವರಲ್ಲಿ ಭಯಭಕ್ತಿ ಉಳ್ಳವರು ಮತ್ತು ದೇವರ ನಿಯಮಗಳನ್ನು ಕೈಗೊಳ್ಳುವವರು ನನ್ನ ಸಂಗಡಿಗರೆಂದು. ಆಮೇನ್. ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 8 ವಾಕ್ಯ 6. ಆದರೆ ಯೇಸು ಅದಕ್ಕಿಂತ ಶ್ರೇಷ್ಠವಾದ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ. ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಆಮೇನ್. ಹೌದು, ನನಗೆ ಮತ್ತು ನಿಮಗೆ ಒಂದು ಶ್ರೇಷ್ಠವಾದ ಉತ್ತಮವಾದ ಸೇವೆಯು ಸಿದ್ಧವಿದೆ. ನನ್ನ ಮತ್ತು ನಿಮ್ಮ ಪರವಾಗಿ ಬೇರೊಬ್ಬರು ಅದನ್ನು ಪಡಕೊಂಡಿದ್ದಾರೆ. ಒಂದು ಶ್ರೇಷ್ಠವಾದ ಸೇವೆ. ಆಮೇನ್. ಹಾಲೆಲೂಯ. ಉತ್ತಮವಾದ ಒಡಂಬಡಿಕೆಯ ಮೂಲಕ, ಆ ಒಡಂಬಡಿಕೆಯು ರಕ್ತದ ಮೂಲಕ. ಆಮೇನ್. ಹಾಲೆಲೂಯ. ಅದಕ್ಕಾಗಿ ನಿಮಗೆ ಆತ್ಮಿಕ ಬಲ ಬೇಕು. ಹಾಲೆಲೂಯ. ಎಫೆಸದವರಿಗೆ ಅಧ್ಯಾಯ 3 ವಾಕ್ಯ 16. ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆ. ಆಮೇನ್. ಹೌದು, ಆಂತರಿಕ ಮನುಷ್ಯನಲ್ಲಿ ಇರುವ ಬಲ, ಆತ್ಮಿಕ ಕಾರ್ಯಗಳನ್ನು ನೆರವೇರಿಸಲು ಆಂತರಿಕ ಮನುಷ್ಯನಲ್ಲಿ ಶಕ್ತಿ ಬೇಕು. ಹಾಲೆಲೂಯ. ಯೆಶಾಯನ ಪುಸ್ತಕ
ಅಧ್ಯಾಯ 40 ವಾಕ್ಯ 29ರಲ್ಲಿ ಹೇಳಿದೆ, ಶಕ್ತಿಹೀನರಿಗೆ ಶಕ್ತಿಯನ್ನು ಕೊಡುವ ಮತ್ತು ಬಲಹೀನರಿಗೆ ಬಲವನ್ನು ಹೆಚ್ಚಿಸುವ ದೇವರ ಬಗ್ಗೆ. ಆತನು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುವ ದೇವರು. ನ್ಯಾಯಸ್ಥಾಪಕರು ಅಧ್ಯಾಯ 16 ವಾಕ್ಯ 17ರಲ್ಲಿ ಹೇಳಿದೆ, ಸಂಶೋಧನಲ್ಲಿದ್ದ ದೈಹಿಕ ಬಲದ ಬಗ್ಗೆ. ಧರ್ಮೋಪದೇಶ ಕಾಂಡ ಅಧ್ಯಾಯ 8 ವಾಕ್ಯ 18ರಲ್ಲಿ ಸಮೃದ್ಧಿಯಾಗಲು ಬೇಕಾದ ಶಕ್ತಿಯ ಬಗ್ಗೆ ತಿಳಿಸುತ್ತದೆ. ಅಭಿವೃದ್ಧಿ ಹೊಂದಲು ಬೇಕಾದ ಶಕ್ತಿ, ಮುಂದಕ್ಕೆ ಸಾಗಲು ಬೇಕಾದ ಶಕ್ತಿ. ಆದುದರಿಂದ ದೇವರ ಶಕ್ತಿ ಜನರ ಮೇಲೆ ವಿವಿಧ ರೀತಿಗಳಲ್ಲಿ ಬಂದು ಕಾರ್ಯನಿರ್ವಹಿಸುತ್ತದೆ. ಆಮೆನ್, ಹಾಲೆಲೂಯ. ದೇವರಿಂದ ಶಕ್ತಿಯು ಮನುಷ್ಯರ ಮೇಲೆ ಬರುತ್ತದೆ. ಕೆಲವರಿಗೆ ದೈಹಿಕ ಬಲವನ್ನು ಕೊಡುತ್ತದೆ, ಕೆಲವರಿಗೆ ಆತ್ಮಿಕ ಬಲವನ್ನು ಕೊಡುತ್ತದೆ, ಕೆಲವರಿಗೆ ಅಭಿವೃದ್ಧಿ ಹೊಂದುವ ಸಾಮರ್ಥ್ಯವನ್ನು ಕೊಡುತ್ತದೆ, ಕೆಲವರಿಗೆ ದೇವರ ಉದ್ದೇಶಗಳನ್ನು ನೆರವೇರಿಸುವ ಸಾಮರ್ಥ್ಯವನ್ನು ಕೊಡುತ್ತದೆ. ಆಮೆನ್, ಹಾಲೆಲೂಯ. ಹೌದು, ದೇವರಿಂದ ಬರುವ ಶಕ್ತಿಯು ಆತನ ಮಹಿಮೆಗಾಗಿ ನಮ್ಮನ್ನು ಶ್ರೇಷ್ಠರನ್ನಾಗಿಸುತ್ತದೆ. ಹಾಲೆಲೂಯ. ಆತನಿಗಾಗಿ ಉತ್ಕೃಷ್ಟವಾಗಿ ಕಾರ್ಯನಿರ್ವಹಿಸಲು ಶಕ್ತಿಯನ್ನು ನೀಡುತ್ತದೆ. ಹಾಲೆಲೂಯ, ಆಮೆನ್. ಆ ಶಕ್ತಿಯ ಮೂಲಕ ನಾವು ದೇವರು ಸಿದ್ಧಪಡಿಸಿರುವ ಶ್ರೇಷ್ಠವಾದ ಸಂಗತಿಗಳನ್ನು ಸ್ವೀಕರಿಸಬಹುದು. ಹಾಲೆಲೂಯ, ಮಹಿಮೆ ಯೇಸುವೆ. ಹೌದು, ನಾವು ಈಗ ದೇವರಲ್ಲಿ ಪ್ರಾರ್ಥಿಸುವ ನಮ್ಮ ಜೀವನದಲ್ಲಿ ಕೆಲವೊಂದು ಬಲವಾದ ವಿಶೇಷವಾದ ಕಾರ್ಯಗಳನ್ನು ಆತನು ಮಾಡಲು, ನಾವದನ್ನು ಕಲ್ಪಿಸಲು ಅಸಾಧ್ಯವಾದಂತಹ ಕಾರ್ಯಗಳು, ನೀವು ಕಲ್ಪಿಸಲು ಆಗದಂತಹ ಸೇವೆ, ದೇವರು ನಿಮ್ಮನ್ನು ಆಶ್ಚರ್ಯಭರಿತರನ್ನಾಗಿಸಲು ಬಯಸುವ ಸೇವೆ. ಕೆಲವೊಂದು ಆಶೀರ್ವಾದಗಳು ಆಕಾಶದಿಂದ ಉರುಳಿ ಬೀಳಲಿವೆ, ಯಾಕೆಂದರೆ ನೀವು ಆತನನ್ನೇ ಹೊಂದಿಕೊಳ್ಳುವುದಕ್ಕಾಗಿ. ಮತ್ತು ಕೆಲವೊಂದು ವಿಷಯಗಳು ಭೂಮಿಯಿಂದ ಚಿಮ್ಮಿ ಬರಲಿವೆ. ಯೋಜನೆ ಮಾಡದೇ ಇರುವ ಆಶೀರ್ವಾದಗಳು, ಕಲ್ಪನೆಗೂ ಮೀರಿದ ಆಶೀರ್ವಾದಗಳು. ದೇವರು ನಿಮಗೆ ಈ ಆಶೀರ್ವಾದಗಳನ್ನು ಆಕಾಶದಿಂದ ಉರುಳುವಂತೆ ಮಾಡಲಿ. ಹೌದು, ಈ ಆಶೀರ್ವಾದಗಳನ್ನು ದೇವರು ಆಕಾಶದಿಂದ ಉರುಳುವಂತೆ ಮಾಡುವ ದೇವರು. ಆಶೀರ್ವಾದಗಳು ಭೂಮಿಯಿಂದ ಚಿಮ್ಮಿ ಬರುವಂತೆ ಮಾಡುವ ದೇವರು. ದೇವರಲ್ಲಿ ಹೇಳಿ, ದೇವರೇ, ಕೆಲವೊಂದು ಆಶೀರ್ವಾದಗಳು ನನಗಾಗಿ ಭೂಮಿಯಿಂದ ಚಿಮ್ಮಿ ಬರಲಿ. ಕೆಲವೊಂದು ಆಶೀರ್ವಾದಗಳು ಆಕಾಶದಿಂದ ಉರುಳಿ ಬೀಳಲಿ. ನನ್ನ ಜೀವನದಲ್ಲಿ ಕೆಲವೊಂದು ಅದ್ಭುತ ಕಾರ್ಯಗಳನ್ನು ಮಾಡಿರಿ. ನಿಮ್ಮ ಒಳ್ಳೆತನವನ್ನು ನೋಡಲು ನನ್ನ ಕಾರಣಕರ್ತರಾಗಿರಿ ಯೇಸುವೆ. ಆಮೆನ್, ಹಾಲೆಲೂಯ. ಸ್ತೋತ್ರ ಯೇಸುವೆ. ಇವತ್ತಿನ ದೇವರ ವಾಕ್ಯಗೋಸ್ಕರ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆಮೆನ್, ಹಾಲೆಲೂಯ. Hallelujah. Every life in this place, Lord, we bring them under your blood and lordship, Lord. We cancel every claims and every works of the enemy against the lives of your people, Lord, against their advancement, Lord. Oh, every kind of deceptions, Lord, every lies, we uproot it by the truth of your word, Lord. Let their hearts and their minds to be freed in the name of Jesus. Every life we cover it by your blood, Lord. Continue to build them up for your glory, Lord. In your hands I entrust them, and I bless them in the name of the Father. I bless them in the name of the Lord Jesus, and I bless them in the name of the Holy Spirit. Amen. And may the love of God the Father, may the peace of our Lord Jesus Christ, and the fellowship of the Holy Spirit be with you all.
Go in the peace of the Lord be with you. Amen. Hallelujah. Shalom.